ಅದ್ಭುತವಾದ ಮಹಿಮೆಗಳನ್ನೆಲ್ಲ ನಮಗಿಲ್ಲಿ ನಿರೂಪಣೆ ಮಾಡಿಕೊಡ್ತಾ ಇದ್ದಾರೆ. ಸ್ವಾಮಿ ಕೈಲಾಸಕ್ಕೆ ರುದ್ರದೇವರಿಗೆ ತಪಸ್ಸು ಮಾಡಬೇಕು, ತಪಸ್ಸು ಮಾಡಿ ಅವರಿಂದ ಪ್ರದ್ಯುಮ್ನನ್ನ ಮಗನನ್ನಾಗಿ ಪಡೆಯಬೇಕು ಅಂತ ಕೈಲಾಸಕ್ಕೆ ಹೋದ ಅಂತ ಹೇಳ್ತಾರೆ. ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಹರಿವಂಶದಲ್ಲಿ ಇಲ್ಲಿ ಹೇಳಿದಂತಹ ಕಥೆ ಅದು ಸುಳ್ಳಲ್ಲ. ಯಾಕೆ ಅಂದ್ರೆ ಧನ್ಯಾಶ್ಚರ್ಯೋಪಾಖ್ಯಾನ ಬೆಳಗ್ಗೆ ನಾವು ನೋಡಿದ್ವಿ ಅದನ್ನ. ಆ ಧನ್ಯಾಶ್ಚರ್ಯೋಪಾಖ್ಯಾನ ಬೇರೆ ಎಲ್ಲೋ ಹರಿವಂಶದಲ್ಲಿ ಮಾತ್ರ ಬರುತ್ತೆ. ಆ ಹರಿವಂಶದಲ್ಲಿ ಬಂದ ಧನ್ಯಾಶ್ಚರ್ಯೋಪಾಖ್ಯಾನಕ್ಕೆ ನಿರ್ಣಯವನ್ನ ಕೊಡ್ತಾರೆ ಶ್ರೀಮದ್ ಆಚಾರ್ಯರು. ಆದ್ದರಿಂದ ಹರಿವಂಶ ಅಂತನ್ನೋದು ಆಚಾರ್ಯರಿಗೆ ತುಂಬಾ ಇಷ್ಟವಾದ ಒಂದು ಗ್ರಂಥ. ಭಾಗವತ ತಾತ್ಪರ್ಯ ಇರಬಹುದು ಅಥವಾ ಬೇರೆ ಬೇರೆ ಭಾಷ್ಯ ಗ್ರಂಥಗಳಲ್ಲಿ ಇತಿ ಹರಿವಂಶೇಶು ಇತಿ ಭವಿಷ್ಯತ್ ಪರ್ವಣಿ ಅಂತ ಹರಿವಂಶದ ವಾಕ್ಯಗಳನ್ನೇ ಉದಾಹರಣೆ ಮಾಡ್ತಾರೆ. ತತ್ರಾಪಿ ಶೇಷಧರ್ಮ ಪರ್ವ ನಾವು ನಾಳೆಯಿಂದ ನೋಡ್ತೇವೆ ಅದನ್ನ. ಆ ಶೇಷಧರ್ಮ ಪರ್ವದಲ್ಲಿ ಬರುವಂತಹ ಮಾತುಗಳನ್ನ ಆಸ್ ಇಟ್ ಈಸ್ ಆಗಿ ಆಚಾರ್ಯರು ಆ ಶ್ಲೋಕವನ್ನೇ ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜ ಮುಚ್ಯತೆ ಈ ವಾಕ್ಯಗಳನ್ನೆಲ್ಲ ಸ್ಪಷ್ಟವಾಗಿ ನಮಗಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಗೀತಾ ತಾತ್ಪರ್ಯದಲ್ಲಿ ನಮಗಲ್ಲಿ ಹೇಳಿಕೊಡ್ತಾರೆ ಆಚಾರ್ಯರು. ಆದ್ದರಿಂದ ಹರಿವಂಶ ಅಂತನ್ನೋದು ಅತ್ಯಂತ ಪ್ರಾಮಾಣಿಕವಾದ ಒಂದು ಗ್ರಂಥ. ಅಲ್ಲಿ ಬಂದ ಕಥೆಗಳು ಅತ್ಯಂತ ಪ್ರಾಮಾಣಿಕ. ಹಾಗಾದ್ರೆ ರುದ್ರದೇವರನ್ನ ಕುರಿತಾಗಿ ತಪಸ್ಸು ಮಾಡಬೇಕು ಅಂತ ಯಾಕೆ ಹೋದ್ರು ಕೃಷ್ಣದೇವರು ಅಂತಂದ್ರೆ ಅದಕ್ಕೆ ನಿರ್ಣಯವನ್ನ ಕೊಡ್ತಾರೆ ಆಚಾರ್ಯರು. ರುದ್ರದೇವರು ದೇವರನ್ನ ಕುರಿತಾಗಿ ತಪಸ್ಸು ಮಾಡಿದ್ರು. ತಪಸ್ಸು ಮಾಡಿದಾಗ ಏನು ಬೇಕು ಅಂತ ಭಗವಂತ ಕೇಳಿದ್ದಕ್ಕೆ ಅವ್ರು ಕೇಳಿದ್ದು, ಯಾವ್ದಾದ್ರೂ ಒಂದು ಅವತಾರದಲ್ಲಿ ನೀನು ನನ್ನನ್ನು ತಪಸ್ಸು ಮಾಡು ಅಂತ ರುದ್ರದೇವರ ಒಂದು ಪ್ರಾರ್ಥನೆ. ಅದಕ್ಕೆ ಭಗವಂತ ಹಾಗೆ ಆಗಲಿ ಕೃಷ್ಣಾವತಾರದಲ್ಲಿ 16,108 ಮದುವೆ ಆಗ್ತೇನೆ, ಅವಾಗ ಯಾವ್ದಾದ್ರೂ ಒಂದು ತಪಸ್ಸು ಮಾಡ್ತೇನೆ ನಿನ್ನನ್ನ ಅಂತ ಕೇಳಿದಾಗ ತುಂಬಾ ಸಂತೋಷ ಪಟ್ಟು ಓಕೆ ಅಂತಿದ್ರು. ಅದಕ್ಕಾಗಿ ಭಗವಂತ ಒಂದು ದಿನ ಕೈಲಾಸದಲ್ಲಿ ಬಂದು ಕೂತ್ಕೊಂಡು ಏನ್ ಮಾಡಿದ್ದ, ತಪಸ್ಸು ಮಾಡಿದ. ಅದರಿಂದ ಸುಮ್ಮನೆ ತಪಸ್ಸು ಮಾಡ್ಲಿಲ್ಲ ದೇವರು. ಅವನ್ ತಪಸ್ಸು ಮಾಡ್ಲಿಕ್ಕಿದ್ದಂತಹ ಪ್ರಧಾನವಾದ ಉದ್ದೇಶ ರುದ್ರದೇವರ ಪ್ರಾರ್ಥನೆ. ದಯಮಾಡಿ ನೀನು ನನ್ನನ್ನ ಪ್ರಾರ್ಥನೆ ಮಾಡ್ಲಿಲ್ಲ ಅಂದ್ರೆ ಯಾವ ಜನಗಳು ನನ್ನ ಹತ್ರ ಬರೋದೇ ಇಲ್ಲ ಸ್ವಾಮಿ, ಎಲ್ಲ ನಿನ್ನ ಹತ್ರಕ್ಕೆ ಬರ್ತಾರೆ. ಆದ್ದರಿಂದ ನನ್ನನ್ನ ದೊಡ್ಡವನನ್ನಾಗಿ ಮಾಡಬೇಕು ನೀನು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು. ದೇವರ ಆದೇಶನೂ ಅದೇ ಆಗಿತ್ತು. ನೀನೇ ಪ್ರಕಾಶಂ ಕುರುಚಾತ್ಮಾನಂ ಅಪ್ರಕಾಶಂಚ ಮಾನ್ಕರು ಅಂತ ನಿನ್ನನ್ನೇ ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡ್ಕೋಪ. ನನ್ನನ್ನ ಆದಷ್ಟು ನಾನು ಸೀಕ್ರೆಟ್ ಆಗಿದ್ರೆ ಒಳ್ಳೇದು ನನಗೆ. ನೀನೇ ದೊಡ್ಡವನು ಅಂತ ನನ್ನನ್ನ ಹುಡುಕಿಕೊಂಡು ಬಂದ್ರೆ ನಾನು ಅನುಗ್ರಹ ಮಾಡ್ತೇನೆ, ಇಲ್ಲ ನಾನು ಎಲ್ರಿಗೂ ಓಪನ್ ಆಗೋದಿಲ್ಲ ಅಂತ ದೇವರ ಆದೇಶ ಇದ್ದರಿಂದ ಇವತ್ತಿಗೂ ಕೂಡ ಕೃಷ್ಣದೇವರನ್ನ ಶಿವಭಕ್ತ ಅಂತಾನೇ ಜನಗಳು ನೋಡುವಂಥದ್ದು. ಕೃಷ್ಣ ಯಾರು ಅಂದ್ರೆ ಶಿವಭಕ್ತ. ಅದಕ್ಕೆ ಎರಡು ಸ್ಪಷ್ಟವಾದ ಉದಾಹರಣೆಗಳನ್ನು ಕೊಡ್ತಾರೆ. ಅನುಶಾಸನ ಪರ್ವದಲ್ಲಿ ಅಧಿಕ ಮಾಸದ ಲಾಸ್ಟ್ 3 days ಅಲ್ಲಿ ಅದೇ ಶಿವ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಅದ್ರ ಬಗ್ಗೆ ಪ್ರವಚನ ಇದೆ. ಲಕ್ಷಾಲಂಕಾರದಲ್ಲಿ ವಾದಿರಾಜ ಸ್ವಾಮಿಗಳವರು ಶಿವ ಸಹಸ್ರನಾಮವನ್ನ ಯಾಕೆ ಮಹಾಭಾರತದಲ್ಲಿ ಹಾಕಿದ್ರು, ಮಹಾಭಾರತ ಅನ್ನೋದು ವಿಷ್ಣು ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಒಂದು ದೊಡ್ಡ ಗ್ರಂಥ ಆದಿದ್ಮೇಲೆ ಶಿವ ಸಹಸ್ರನಾಮ ಯಾಕೆ ಬರ್ಬೇಕಾಯ್ತು? ಅಷ್ಟು ಮಾತ್ರ ಅಲ್ಲ, ಶಿವ ಸಹಸ್ರನಾಮವನ್ನ ಕೃಷ್ಣನಿಗೆ ಉಪದೇಶ ಮಾಡ್ತಾರೆ ಉದಂಕರೆ ಮೊದಲಾದಂತಹ ಮುನಿಗಳು. ನಿನಗೆ ಸರ್ವೋತ್ತಮ ಯಾರು ಅಂತ ಗೊತ್ತಿಲ್ಲ, ನಾನು ನಿನಗೆ ಸರ್ವೋತ್ತಮ ದೇವತೆಯ ಮಹಿಮೆಯನ್ನು ಉಪದೇಶ ಮಾಡ್ತೀನಿ ಅಂತ ಅವರೆಲ್ಲ ಏನ್ ಮಾಡಿದ್ರು, ಶಿವನ ಸಹಸ್ರನಾಮ ಸ್ತೋತ್ರವನ್ನ ಉಪದೇಶ ಮಾಡಿಬಿಟ್ರು. ಆ ಶಿವ ಸಹಸ್ರನಾಮವನ್ನು ಉಪದೇಶ ಪಡೆದ ಕೃಷ್ಣ ಆ ಸಹಸ್ರನಾಮವನ್ನ ಪ್ರತಿನಿತ್ಯ ಪಾರಾಯಣ ಮಾಡಿ ಶಿವಾನುಗ್ರಹಕ್ಕೆ ಪಾತ್ರನಾದ ಅಂತ ಹೇಳಬೇಕಾದ್ರೆ ಲಕ್ಷಾಲಂಕಾರದಲ್ಲಿ ವಾದಿರಾಜರಂತಾರೆ, ವೇದವ್ಯಾಸ ದೇವರಿಗೆ ಎಲ್ಲ ಗ್ರಂಥಗಳನ್ನು ಅಯೋಗ್ಯರೂ ಪ್ರವೇಶ ಮಾಡ್ತಾರೆ, ಅವರಿಗೆ ಮೋಹ ಆಗಲಿ ಅಂತ ಆಯಾ ಶಾಸ್ತ್ರಗಳ ಸಿದ್ಧಾಂತವನ್ನ ಅಲ್ಲಿ ಹಾಕೋಗಿದ್ದಾರೆ. ಅದು ವೇದವ್ಯಾಸ ದೇವರ ಮತ ಅಲ್ಲ. ಪಾಶುಪತ ಆಗಮದ ಪ್ರಕಾರ ಶಿವ ಸರ್ವೋತ್ತಮ ಅನ್ನೋದನ್ನ ಅಲ್ಲಿ ಪ್ರತಿಪಾದನೆ ಮಾಡಿ ಹೋಗಿದ್ದಾರೆ. ಬಟ್ ನಾವು ಸಿದ್ಧಾಂತ ಅಂತ ಮಾಡ್ಕೊಳ್ಬೇಕಾದ್ರೆ ಇಡೀ ಮಹಾಭಾರತ ಹರಿವಂಶ ಎಲ್ಲ ಕಥೆಗಳನ್ನು ತೆಗೆದು ನೋಡಿದ್ರೆ ರುದ್ರದೇವರಿಗೂ ಭಗವಂತನಿಗೂ ಯಾವಾಗ ಭೇಟಿ ಆಗತ್ತೆ ಅವಾಗೆಲ್ಲ ರುದ್ರ ಕೃಷ್ಣನಿಗೆ ನಮಸ್ಕಾರ ಮಾಡಿದ ಉಲ್ಲೇಖ ಜಾಸ್ತಿ ಬರುತ್ತೆ, ಕೃಷ್ಣನ ಸ್ತೋತ್ರ ಮಾಡಿದ್ದು ಬರುತ್ತೆ, ಕೃಷ್ಣನ್ ಜೊತೆ ಯುದ್ಧ ಮಾಡಿ ಸೋತೋದ ಪ್ರಸಂಗಗಳು ಬರುತ್ತೆ. ಮೇಲಾಗಿ ಜಗಜ್ಜನ್ಮಾದಿ ಅಷ್ಟಕರ್ತೃತ್ವ ಅಂತನ್ನೋದು ರುದ್ರದೇವರಿಗೆ ಇಲ್ಲ ಅನ್ನೋದನ್ನ ವೇದವ್ಯಾಸ ದೇವರು ಭಕ್ತಿ ರಸಾಮಂಜಸ್ಯ ಇತ್ಯಾದಿ ಸೂತ್ರಗಳಲ್ಲಿ ನಿರಾಕರಣೆ ಮಾಡಿರೋದ್ರಿಂದ
ಮಹಾಭಾರತವನ್ನ ಬ್ರಹ್ಮಸೂತ್ರಕ್ಕನುಗುಣವಾಗಿ ನಿರ್ಣಯ ಮಾಡ್ಕೊಳ್ಬೇಕಾದ್ದರಿಂದ ರುದ್ರದೇವರಿಗೆ ಹೇಳಿದ ಎಲ್ಲ ಸರ್ವೋತ್ತಮತ್ವಾದಿ ಗುಣಗಳು ಅಸುರ ಮೋಹನಕ್ಕಾಗಿ ಹೇಳಿದ್ದೀವಿ. ಯಾವುದು ಯಥಾರ್ಥವಾದ ವಾಸ್ತವ ವಸ್ತು ಅಲ್ಲ ಅನ್ನೋದನ್ನ ನಾವು ನಿರ್ಣಯ ಮಾಡಿಕೊಂಡು ಈ ಕೈಲಾಸ ಯಾತ್ರಾ ಪ್ರಸಂಗವನ್ನ ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಇವತ್ತಿಗೂ ಕೂಡ ಅನೇಕ ಕಡೆಗಳಲ್ಲಿ ಕೃಷ್ಣನಿಗೆ ಪುಷ್ಪಧಾರಣೆಯನ್ನು ಮಾಡುವಂಥದ್ದು ಎಲ್ಲವೂ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಕೃಷ್ಣನು ಶಿವಭಕ್ತ ಅಂತ ಅಸುರ ಜನಗಳು ಒಪ್ಪುವಂತಹ ಒಂದು ಪ್ರಮೇಯ. ಅಂತ ಕೃಷ್ಣ ಕೈಲಾಸ ಯಾತ್ರೆಯನ್ನು ಮುಗಿಸ್ಕೊಂಡು ಕೆಳಗಿಳಿದು ಬರ್ತಾನೆ. ದ್ವಾರಾವತಿಗೆ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಪೌಂಡ್ರಕ ವಾಸುದೇವ ನೋಡಿ, ಇದೊಂಥರ ಜನಗಳಾದ್ರೆ ಇನ್ನೊಂಥರ ನಾನೇ ದೇವರು ಅಂತ ಅನ್ನುವ ಜನಗಳು ತುಂಬಾ ಜನ ಇರ್ತಾರೆ. ಆ ಪೌಂಡ್ರಕ ವಾಸುದೇವ ಸಾಮಾನ್ಯನಲ್ಲ, ವಾಸುದೇವೋಹಂ ಅನ್ನುವಂತಹ ಸಿದ್ಧಾಂತವನ್ನ ಫಾಲೋ ಮಾಡ್ತಾ ಬಂದಂತಹ ವ್ಯಕ್ತಿ. ಅವನು ಬೇರೆ ಯಾರು ಅಲ್ಲ, ವಸುದೇವನ ಇನ್ನೊಬ್ಬ ಹೆಂಡತಿಯ ಮಗ ಈ ಸುಗಾಲ ವಾಸುದೇವ. ಇಡೀ ಕೃಷ್ಣ ಚರಿತ್ರೆಯನ್ನು ನಾವು ರೆಫರ್ ಮಾಡಿದ್ರೆ ಕೃಷ್ಣನನ್ನ ದ್ವೇಷ ಮಾಡಿದವರು ಬೇರೆ ಯಾರು ಅಲ್ಲ, ಅವ್ರ ಫ್ಯಾಮಿಲಿ ಅವರೇ ಎಲ್ಲ ಅವರ. ಇದರಿಂದ ಗೊತ್ತಾಗುವುದೇನು ಅಂದ್ರೆ ನಮ್ಮ ಏಳಿಗೆಯನ್ನ ಸಹಿಸದೆ ಮಾಡದೆ ದೂರದವ್ರು ಯಾರು ಇರುವುದಿಲ್ಲ, ಎಲ್ಲ ಸುತ್ತಲೇ ಇರ್ತಾರೆ. ಅವರೆಲ್ಲ ಬೈಫರ್ಕೇಟ್ ಮಾಡ್ಕೊಂಡು ಯಾರು ಏನ್ ಕಥೆ ಅಂತ ನೋಡಿ ಯಾರ್ಯಾರನ್ನ ಯಾವ ಯಾವ ಜಾಗದಲ್ಲಿ ಇಡ್ಬೇಕು ಅನ್ನೋದನ್ನ ಪಾಠ ಮಾಡೋದೇ ಕೃಷ್ಣ ಕಥೆ. ರಾಮಾಯಣ ಮಹಾಭಾರತ ಕೃಷ್ಣ ಕಥೆ ನಮ್ಮ ಮನೆಯಲ್ಲಿ ನಡೆಯುವಂತ ಕಥೆಗಳೇ ಅದೆಲ್ಲ. ಜರಾಸಂಧ ಮಾವನ ಮಾವ ಅಲ್ವಾ, ನರಕಾಸುರ ಇನ್ನೊಂದು ಅವತಾರದ ಮಗ, ಶಿಶುಪಾಲ ಅತ್ತೆ ಮಗ, ಎಲ್ಲರೂ ಅವರೇ. ಸುಜಾಲ ವಾಸುದೇವ ಚಿಕ್ಕಪ್ಪನ ಮಗ, ಪೌಂಡ್ರಕ ವಾಸುದೇವ ಇನ್ನೊಬ್ಬ ಚಿಕ್ಕಪ್ಪನ ಮಗ. ಯಾರು ದೂರದವರಿದ್ದಾರೆ? ದುರ್ಯೋಧನಾದಿಗಳು ಯಾರು? ಎಲ್ಲ ಕೃಷ್ಣನನ್ನ ದ್ವೇಷ ಮಾಡಿದ ಪ್ರತಿಯೊಬ್ಬರೂ ಒಳಗಿನವರೇ. ಪೌಂಡ್ರಕ ವಾಸುದೇವ ಯುದ್ಧ ಮಾಡ್ಲಿಕ್ಕಾಗಿ ಬರ್ತಾನೆ. ಆ ಪೌಂಡ್ರಕ ವಾಸುದೇವ ವಸುದೇವನ ಇನ್ನೊಬ್ಬ ಹೆಂಡತಿಯ ಮಗ, ಪುತ್ರಿಕಾ ಪುತ್ರ ನ್ಯಾಯದಿಂದ ಹೊರಟು ಹೋಗಿದ್ದ. ಅವನಿಗೆ ಸಪೋರ್ಟ್ ಆಗಿ ನಿಂತವನು ಯಾರು? ಕಾಶಿ ರಾಜ. ಇಷ್ಟಾಗಿ ಕಾಶಿಯ ಒಬ್ಬ ರಾಜ ಭೀಮಸೇನ ದೇವರಿಗೆ ಕಾಳಿ ಎನ್ನುವಂತಹ ಮಗಳನ್ನ ಕೊಟ್ಟು ಮದುವೆ ಮಾಡ್ಕೊಟ್ಟಿದ್ದಾನೆ. ಹಾಗಿದೆ ಆ ಕಾಳಿ ದೇವಿ ಯಾರು? ಸಾಕ್ಷಾತ್ ಭಾರತೀ ದೇವಿ. ದ್ರೌಪದಿ ದೇವಿಯಲ್ಲಿ ಪಂಚದೇವಿ ಸಮಾವೇಶ ಇರೋದ್ರಿಂದ 5 ದೇವಿಯರು ದ್ರೌಪದಿ ದೇವಿ ಒಳಗಿದ್ರು. 24 ಗಂಟೆ ಭೀಮಸೇನ ದೇವರ ಸೇವೆಯನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆ? ಶಚಿ, ಶ್ಯಾಮಲ, ಉಷಾ, ಪಾರ್ವತಿ ದೇವಿಯರಿಗೆ ಅಭಯ ಪ್ರದಾನ ಮಾಡಿದ್ರು ಭಾರತೀ ದೇವಿ. ನಿಮ್ಮನ್ನ ನಾನು ಮೇಂಟೈನ್ ಮಾಡ್ತೀನಿ. ಅದಕ್ಕೋಸ್ಕರ ಭೀಮಸೇನ ದೇವರನ್ನ ಸಪರೇಟ್ ಆಗಿ ನಿರಂತರ ಸೇವೆಯನ್ನು ಮಾಡಬೇಕು ಅಂತ ಕಾಳಿ ದೇವಿಯಾಗಿ ಅವತಾರ ಮಾಡಿದ್ರು. ಶ್ರೀಮದಾಚಾರ್ಯಾಗಿ ಬಂದಾಗ ಚಂದ್ರ ಅಂತ ಒಂದು ರೂಪದಿಂದ ಅವತಾರ ಮಾಡಿದ್ರು ಅಂತ ಹೇಳ್ತಾರೆ. ಚಂದ್ರೇತ್ಯಾದಿ ಸ್ವರೂಪಾಯ ಅಂತ ಆಚಾರ್ಯರು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೇಳುವಾಗ, ಶ್ರೀಮದಾಚಾರ್ಯರಾಗಿ ಬಂದಾಗ ಅವಳು ಚಂದ್ರ ಆಗಿ ಬಂದಿದ್ರು. ಹನುಮಂತ ದೇವರಾಗಿ ಬಂದಾಗ ಒಂದು ರೂಪದಿಂದ ಬಂದಿದ್ದು, ಬ್ರಹ್ಮಚಾರಿಣಿ ಕಪಿಯಾಗಿ ಬಂದಿದ್ದವಳು ಅಂತ ಉಲ್ಲೇಖ ಇದೆ. ಇರ್ಲಿ, ಅಂತಹ ಕಾಶಿರಾಜ ಕೃಷ್ಣ ದ್ವೇಷವನ್ನ ಮಾಡಿಬಿಟ್ಟ. ಕೃಷ್ಣ ದ್ವೇಷವನ್ನ ಮಾಡಿದಾಗ ಪೌಂಡ್ರಕನನ್ನ ಟಚ್ ಮಾಡ್ಬೇಕಾದ್ರೆ ನನ್ನನ್ನು ಟಚ್ ಮಾಡ್ಬೇಕು ನೀವು. ಕಾಶಿರಾಜ ಕೃಷ್ಣನಿಗೂ ಕಾಶಿರಾಜನಿಗೂ ಮಿಸ್ ಆಯ್ತು. ಕೃಷ್ಣದೇವರಂತಾರೆ, ಬೇಡಪ್ಪ, ನನ್ನ ಸಹವಾಸಕ್ಕೆ ಬರಬೇಡ, ಬೆಂಕಿಯನ್ನ ನೀನು ಮುಟ್ಲಿಕ್ಕೆ ಬರಬೇಡ ಅಂತ ಹೇಳಿದ್ರು ಕೂಡ ಕಾಶಿರಾಜ ಕೇಳಲಿಲ್ಲ. ರುದ್ರದೇವರು ಅವನ ಸಪೋರ್ಟಿವ್ ಆಗಿ ಬಂದಿತ್ತು. ಅಲ್ಲ, ಇವ್ನು ಯಾಕೆ ನೋಡಿ ಗೊತ್ತಾಗುತ್ತೆ, ಶಿವ ಸರ್ವೋತ್ತಮನ ವಿಷ್ಣು ಸರ್ವೋತ್ತಮನ ಕೃಷ್ಣ ಅಂತ. ಅವಾಗ ಭಗವಂತ ಮಾಡಿದ ಕೆಲಸ ಒಂದೇ, ಸುದರ್ಶನ ಚಕ್ರವನ್ನ ಪ್ರಯೋಗ ಮಾಡಿಬಿಟ್ಟ. ರುದ್ರದೇವರನ್ನ ಅಥವಾ ರುದ್ರದೇವರ ಭೂತವನ್ನ ಫಾಲೋ ಮಾಡ್ಕೊಂಡು ಹೋಗಿ ಅದನ್ನ ನಾಶ ಮಾಡಿದ್ದಲ್ಲದೆ ಇಡೀ ಕಾಶಿಯನ್ನ ಸುಟ್ಟು ಬೂದಿ ಮಾಡ್ಬಿಡ್ತು ಭಗವಂತನ ಚಕ್ರ. ತಥಾ ವಾರಾಣಸಿ ಪುರಿ, ವಿಶ್ವನಾಥನ ದೇವಾಲಯ ಮೊದಲು ಮಾಡಿಕೊಂಡು ಇಡೀ ಕಾಶಿ ನಗರವನ್ನ ಸುಟ್ಟು ಬೂದಿ ಮಾಡಿಬಿಡ್ತು ಸುದರ್ಶನ ಚಕ್ರ. ಕಾಶಿರಾಜನನ್ನು ಕೊಂದಾಕ್ಬಿಡ್ತು. ಇವನು ನಮ್ಮನೆ ಬಾಜಿನಿಗೆ ಸಾಮರ್ಥ್ಯ ಇದ್ರೆ ಅಂತ ಕರೆದ ಪೌಂಡ್ರಕ. ಸರಿ, ಹಾಗೆ ಆಗ್ಲಿ ಅಂತ ಕೃಷ್ಣ ಪೌಂಡ್ರ ದೇಶಕ್ಕೆ ಅಲ್ಲಿ ಹೋದ್ರೆ ಗರುಡದೇವರ ಮೇಲೆ ವಿರಾಜಮಾನನಾಗಿ ಭಗವಂತ ಹೋಗಿದ್ದಾನೆ. ಅವನು ಎದುರುಗಡೆ ಬಂದ. ಹೇಗೆ ಬಂದ ಅಂದ್ರೆ, ಅವನಿಗೊಂದು ಮನಸ್ಸಲ್ಲಿ ಒಂದು, ನಿಜವಾಗಿ ವಾಸುದೇವ ನಾನೇ, ಕೃಷ್ಣ ನನ್ನ ವಾಸುದೇವ ಅನ್ನೋ ಹೆಸರನ್ನ ಅವನು ಕದ್ದು ಬಿಟ್ಟಿದ್ದಾನೆ. ಎಲ್ಲಾ ಕಡೆ ಹೇಳ್ತಾ ಇದ್ದ. 2 ಕೈ ಅಟ್ಯಾಚ್ ಮಾಡ್ಕೊಂಡಿತ್ತಂತೆ, 4 ಕೈ ಬೇಕು ನನಗೆ ಅಂತ. ಅದಾದ್ಮೇಲೆ ಒಂದು ಯಾಂತ್ರಿಕವಾದಂತಹ ಒಂದು
ಗರುಡ ದೇವರನ್ನು ರೆಡಿ ಮಾಡ್ಕೊಂಡಿದ್ದ. ಅದಕ್ಕೆ ಕೀ ಕೊಟ್ರೆ ಅದು ಹಾರ್ಕೊಂಡು ಹೋಗ್ಬೇಕು ಮೇಲೆ, ಆ ತರ ಪ್ಲಾನ್ ಮಾಡಿದ್ದ. ಅದು ಬಂಗಾರದ ಗರುಡ, ಶಂಖಚಕ್ರಗಳನ್ನ ಇಟ್ಕೊಂಡಿದ್ದ, ಕೈಯಲ್ಲಿ ಕೌಮೋದಕಿ ಗದೆ, ಸಾರಂಗ ಸಮಸ್ಯೆ ಎಲ್ಲ ಇತ್ತು, ಎಲ್ಲ ಡೂಪ್ಲಿಕೇಟ್. ಅದಾದ್ಮೇಲೆ ಎಲ್ಲಾ ಡೂಪ್ಲಿಕೇಟ್ ಮಾಡಿದ್ದ ಕೃಷ್ಣದೇವರಲ್ಲಿ. ಎದೆಯಲ್ಲಿ ಶ್ರೀವತ್ಸ ಲಾಂಛನ ಇದೆ ಅಲ್ಲ, ಆ ಶ್ರೀವತ್ಸ ಲಾಂಛನ ಏನು ಹೇಗಿದೆ ಅಂದ್ರೆ ಭಗವಂತನ ಎದೆಯ ಮೇಲೆ ಸ್ವಲ್ಪ ಕಪ್ಪು ಕಾಣ್ತಾ ಇತ್ತಂತೆ. ಅದಕ್ಕೆ ಏನ್ ಮಾಡ್ದ ಅಂದ್ರೆ ಬೆಂಕಿಯಿಂದ ಸುಟ್ಕೊಂಡ್ಬಿಟ್ಟಿದ್ದ. ನಾನೇ ದೇವರು ಅಥವಾ ದೇವರಿಗೆ ನಾನು ಕಾಂಪಿಟೇಟರ್ ಅನ್ನುವ ಬುದ್ಧಿ ಬಂದಾಗ ಯಾರು ಏನೆಲ್ಲ ಆಗ್ಬಿಡ್ತಾರೆ ಅನ್ನೋ ಉದಾಹರಣೆ. ಕೃಷ್ಣದೇವರಂತಾರ, ಅಯ್ಯೋ ನಿಜವಾದ ಸುದರ್ಶನ ಚಕ್ರದ ಮಹಾತ್ಮೆ ನೀನ್ ನೋಡ್ಬೇಕಪ್ಪ. ಈಗ ಅದು ನೋಡೋ ತನಕ ನಿನಗೇನೂ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಅವನಂದ, ನನ್ನ ಹತ್ರ ಚಕ್ರ ಇದ್ದರು, ಪ್ರಯೋಗ ಮಾಡು ಅಂತ ದೇವರು. ಎಲ್ಲಿ ಪ್ರಯೋಗ? ಏನೂ ಪ್ರಯೋಗ ಇಲ್ಲ. ನಾರಾಯಣ ಅವಾಗ ಸುದರ್ಶನ ಚಕ್ರವನ್ನ ಪ್ರಯೋಗ ಮಾಡಿ ಅವನ ಕಂಠವನ್ನ ಕತ್ತರಿಸಿ ಹಾಕಿಬಿಟ್ಟ. ಅಲ್ಲಿಗೆ ಶೃಗಾಲ ವಾಸುದೇವನು ಹೋದ, ಪುಂಡ್ರಕ ವಾಸುದೇವನು ಹೋದ. ಇದೇ ಸಂದರ್ಭದಲ್ಲಿ ವಾರಾಣಸಿಯು ನಾಶ ಆಯಿತು. ಯಾವಾಗ ವಾರಾಣಸಿ ನಾಶ ಆಯಿತೋ ಜರಾಸಂಧನಿಗೆ ಇನ್ನೂ ಕೋಪ ಜಾಸ್ತಿ ಆಯ್ತು, ಕೃಷ್ಣನ ಮೇಲೆ ಇನ್ನೂ ದ್ವೇಷ ಜಾಸ್ತಿ ಆಯ್ತು. ಆದ್ದರಿಂದ ದೇವರ ಮೇಲೆ ಯಾರು ಮಾತ್ಸರ್ಯವನ್ನ ಮಾಡ್ತಾರೆ, ಆ ಮಾತ್ಸರ್ಯ ಎನ್ನುವ ಬುದ್ಧಿಗೆ ಅಭಿಮಾನಿಯಾದ ದೈತ್ಯ ವಿಪ್ರಚಿತ್ತಿ. ಆ ವಿಪ್ರಚಿತ್ತಿಯೇ ಜರಾಸಂಧನಾಗಿ ಹುಟ್ಟಿ ಬಂದಿರುವಂಥದ್ದು. ಆದ್ದರಿಂದ 6 ಗುಣಗಳಿದೆ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಆ 6 ದುರ್ಗುಣಗಳಿಗೆ ಅಭಿಮಾನಿಗಳಾದಂತಹ 6 ಜನ ದೈತ್ಯರಿದ್ದಾರೆ. ಕಾಮಕ್ಕೆ ಅಭಿಮಾನಿಯಾದಂತಹ ದೈತ್ಯ ಯಾರು ಅಂದ್ರೆ ಕೀಚಕ. ಕ್ರೋಧಕ್ಕೆ ಅಭಿಮಾನಿಯಾದಂತಹ ದೈತ್ಯ ಯಾರು ಅಂತಂದ್ರೆ ದುಶ್ಯಾಸನ. ಲೋಭಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ದೈತ್ಯ ಯಾರು ಅಂದ್ರೆ ದುರ್ಯೋಧನ. ಅದಾದ್ಮೇಲೆ ಮೋಹಕ್ಕೆ ಅಭಿಮಾನಿಯಾದಂತಹ ದೈತ್ಯ ಯಾರು ಅಂದ್ರೆ ಮಣಿಮಂತ. ಆದ್ದರಿಂದಲೇ ಮಣಿಮಂತನ ಶಾಸ್ತ್ರವನ್ನ ಏನ್ ಕರೀತಾರೆ? ಅದು ಮೋಹಶಾಸ್ತ್ರ. ಮೋಹಶಾಸ್ತ್ರ ಅಂದ್ರೆ ಏನು? ಅದು ಅಂತ ಕನ್ಫ್ಯೂಷನ್ ಮಾಡಿಸ್ಬಿಡೋದು. ಪ್ರಪಂಚ ಸತ್ಯವೋ ಪ್ರಪಂಚ ಸುಳ್ಳೋ ಕನ್ಫ್ಯೂಷನ್ ಮಾಡಿಸಿ ಕೊನೆಗೆ ನೀವೇನ್ ಹೇಳ್ತೀರೋ ಅದೇ ತಂದ್ಬಿಡುದು. ಮೋಹ ಅಂದ್ರೆ ವೈಚಿತ್ರ್ಯ, ವಿಚಿತ್ರವಾಗಿ ಹೇಳುವಂಥದ್ದು. ಹೌದ್ರಿ, ಪ್ರಪಂಚ ಕಾಣ್ತಾ ಎಲ್ಲ ಇಲ್ಯೂಷನ್, ಅದು ಎಲ್ಲವೂ ಮಿಥ್ಯಾ. ಮಿಥ್ಯಾ ಅಂದ್ರೆ ಸುಳ್ಳು ಅಂತ ಹೇಳಲ್ಲ ಮಣಿಮಂತ, ಸುಳ್ಳು ಅಂತ ಹೇಳಲ್ಲ, ಇದೆ. ಆದ್ರೆ ಅದು ಅಲ್ಟಿಮೇಟ್ ಟ್ರೂತ್ ಅಲ್ಲ. ಅದು ಆದ್ರೆ ಒಂದು ಕಾಲಕ್ಕೆ ಜ್ಞಾನ ಬರೋ ತನಕ ಮಾತ್ರ ಪ್ರಪಂಚ ಇರುತ್ತೆ. ಜ್ಞಾನ ಬಂದು ಜ್ಞಾತೆ ದ್ವೈತಂ ನ ವಿದ್ಯತೆ. ನಮ್ಮ ಆಚಾರ ಅರ್ಥ ಮಾಡೋ ಬೇರೆ. ಅದಕ್ಕೆ ಅವ್ರಂತಾರೆ, ಮಾಂಡವ್ಯೋಪನಿಷತ್ತಿನ ವಾಕ್ಯ ಅದು, ಜ್ಞಾತೆ ದ್ವೈತಂ ನ ವಿದ್ಯತೆ. ಅದ್ವೈತ ಜ್ಞಾನ ಅನ್ನೋದು ಬಂದ್ರೆ ನಿಮ್ಮ ದ್ವೈತವೂ ಇಲ್ಲ, ಏನೂ ಇಲ್ಲ. ಆದ್ರಿಂದ ಮಣಿಮಂತನ್ ಇವತ್ತಿನ ವ್ಯಾಪಾರ ಅಲ್ಲ ಅದು. ಭೀಮಸೇನ ದೇವರು ಸೌಗಂಧಿಕಾ ಪುಷ್ಪವನ್ನ ತರಬೇಕು ಅಂತ ಅಲ್ಲಿ ಹೋದ್ರಲ್ಲ, ಉದ್ಯಾನ ಅಲಕಾಪುರಿಗೆ ಹೋದಾಗ ಅಲ್ಲಿ ಕ್ರೋಧವಶ ದೈತ್ಯರೆಲ್ಲ ಇದ್ರಲ್ಲ. ಆ ಕ್ರೋಧವಶ ದೈತ್ಯರ ನಾಯಕ ಇವನೇ ಮಣಿಮಂತ. ಅವನು ಭೀಮಸೇನ ದೇವರನ್ನು ಕರೀತಾನೆ, ಬಾ ಯುದ್ಧ ಮಾಡೋಣ ಅಂತ. ಭೀಮಸೇನ ದೇವರು ಅಂದ್ರು, ನಿನ್ನ ಕೊಲ್ಲೋ ಮೊದಲು ನಿನ್ನ ದುರ್ವಾದವನ್ನ ಖಂಡನೆ ಮಾಡ್ತೀನಿ ನಾನು ಅಂತ ಇಡೀ ಅವನ ದ್ವೈತವಾದವನ್ನ, ಮಾಯಾಮತವನ್ನೆಲ್ಲ ನಿರಾಕರಣೆ ಮಾಡಿ ಆಮೇಲೆ ಮಣಿಮಂತಾದಿ 3 ಕೋಟಿ ದೈತ್ಯರನ್ನು ಸಂಹಾರ ಮಾಡಿದ್ದು ಹಿಮಾಲಯ ಪರ್ವತದಲ್ಲಿ. ಆದ್ದರಿಂದ ಮೋಹಕ್ಕೆ ಮಣಿಮಂತ. ಅದಾದ್ಮೇಲೆ ಕಾಮ, ಕ್ರೋಧ, ಲೋಭ, ಮೋಹ, ಮದಕ್ಕೆ ಅಭಿಮಾನಿಯಾದಂತಹ ದೈತ್ಯ ಯಾರು? ಬಕಾಸುರ. ಅದಾದ್ಮೇಲೆ ಮಾತ್ಸರ್ಯಕ್ಕೆ ಅಭಿಮಾನಿಯಾದಂತಹ ದೈತ್ಯ ಯಾರು? ವಿಪ್ರಚಿತ್ತಿ. ಆದಿರಾಜರದ್ದು ಮಧ್ವಾಷ್ಟಕ ಅಂತ ಒಂದು ಕೃತಿ ಇದೆ. ಅದರಲ್ಲಿ ಈ 6 ದೈತ್ಯರನ್ನ ಸಂಹಾರ ಮಾಡಿದ ಭೀಮಸೇನ ದೇವರು ನಮ್ಮನ್ನು ಉದ್ಧಾರ ಮಾಡ್ಲಿ ಅಂತ ಪ್ರಾರ್ಥನೆ. ಕಾಮೀ ಏನ ಹಿ ಕೀಚಕೋ ವಿನಿಹತಃ ಕ್ರೋಧೀಚ ದುಶ್ಯಾಸನಃ ಸ್ತಬ್ಧೋ ಲುಬ್ಧ ಸುಯೋಧನಶ್ಚ ಮಣಿಮಾನ್ ಮುಗ್ಧೋ ಮದಾಂಧೋಭಕಃ ಕೃಷ್ಣೇರ್ಷಾಭಿರತಶ್ಚ ಮಾಗಜಪತಿ ಷಡ್ವೈರಿವರ್ಗಾತ್ ಸದಾ ಸತ್ವಂ ಭೀಮ ಗುಣಾಭಿರಾಮದಯ ದಾಸಂ ಹಿಮಾಂ ಪಾದಯ. ಭೀಮಸೇನ ದೇವರು ಈ 6 ದೈತ್ಯರನ್ನ ಸಂಹಾರ ಮಾಡಿದ ನಾವು ನಿತ್ಯ ಸ್ಮರಣೆ ಮಾಡಿಬಿಟ್ರೆ ಷಡ್ವೈರಿಗಳಿಂದ ನಾವು ದೂರ ಆಗ್ತೇವೆ. ಆಚಾರ್ಯರ ಸಚ್ಚಾಸ್ತ್ರದ ಜ್ಞಾನ ಶುದ್ಧವಾಗಿ ನಮಗೆ ಬರುತ್ತೆ ಅಂತ ವಾದಿರಾಜರು ಭೀಮಸೇನ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಜರಾಸಂಧನಿಗೆ ದ್ವೇಷ ಜಾಸ್ತಿ ಆಯ್ತು, ಆಶ್ಚರ್ಯ. ಅವಾಗ ಅವನು ಏನ್ ಮಾಡ್ತಾನೆ? ಆ ದ್ವೇಷ ಜಾಸ್ತಿ ಆದಾಗ ಪಾಪ ಅಲ್ಲಿ ಕಂಪ್ಲೀಟ್ ಆಯ್ತು, ಸಂಹಾರ ಮಾಡ್ಬೇಕು ಅಂತ
ಧರ್ಮರಾಜನಿಗೆ ರಾಜಸೂಯ ಮಾಡು ಅಂತ ಪ್ರೇರಣೆ ಮಾಡ್ದ, ಅಂತಃ ಪ್ರೇರಣೆ ಭಗವಂತ. ಹೊರಗಿನಿಂದ ಅವನೇ ಅಂದ, ಜರಾಸಂಧ ಇರೋ ತನಕ ರಾಜಸೂಯ ಮಾಡಕ್ ಆಗಲ್ವಾ, ಮಾಡಕ್ ಚಾನ್ಸೇ ಇಲ್ಲ. ಸರಿ, ಇನ್ನೊಂದು 6-7 ತಿಂಗಳು ವೆಯ್ಟ್ ಮಾಡ್ಬಿಡೋಣ. ಆ ವೆಯ್ಟ್ ಮಾಡಿ ಆದ್ಮೇಲೆ ಜರಾಸಂಧನನ್ನ ನಾವು ಸೋಲಿಸ್ಬೋದಾ ಇಲ್ವಾ ಅಂತ ಆಲೋಚನೆ ಮಾಡಿ ತೀರ್ಮಾನ ಎಲ್ಲ ಮಾಡಿಕೊಂಡು ಮತ್ತೆ ಪ್ರಾಪರ್ ಆಗಿ ಪ್ಲಾನ್ ಮಾಡೋಣ. ಯಾವ್ದಕ್ಕೆ? ರಾಜಸೂಯ ಯಾಗಕ್ಕೆ ಅಂತ ಅಂದುಕೊಳ್ಳುವ ಸಂದರ್ಭದಲ್ಲೇ ಜನಾರ್ದನ ಅನ್ನುವಂತ ಒಬ್ಬ ಬ್ರಾಹ್ಮಣ ಬರ್ತಾನೆ. ಭಾಗವತ ಹರಿವಂಶಕ್ಕೂ ಸ್ವಲ್ಪ ಡಿಫರೆಂಟ್ ಆದ ಕಥಾ ನಿರೂಪಣೆಯಲ್ಲಿ ಜನಾರ್ದನ ಅಂತ ಒಬ್ಬ ಬ್ರಾಹ್ಮಣ. ಜನ್ಮೇಜಯ ಮಹಾರಾಜರು ಕೇಳ್ತಾರೆ, ಜನಾರ್ದನ ಅನ್ನೋ ಬ್ರಾಹ್ಮಣ ಯಾರು? ಸಾಲ್ವ ಅಂತ ಒಂದು ದೇಶ, ಆ ಸಾಲ್ವ ದೇಶದಲ್ಲಿ ಬ್ರಹ್ಮದತ್ತ ಅಂತ ಒಬ್ಬ ರಾಜ, ಅವನಿಗೆ ಮಿತ್ರಸಹ ಅಂತ ಒಬ್ಬ ಸ್ನೇಹಿತ. ಆ ಬ್ರಹ್ಮದತ್ತ ರುದ್ರದೇವರನ್ನ ಕುರಿತಾಗಿ ತಪಸ್ಸು ಮಾಡ್ತಾನೆ. ರುದ್ರದೇವರು ಕೇಳ್ತಾನೆ, ಸ್ವಾಮಿ ನನಗೆ ಮಕ್ಕಳನ್ನು ಕೊಡ್ಬೇಕು. ಆಯ್ತಪ್ಪ, ನನ್ನ 2 ಭೂತಗಳನ್ನೇ ಕಳಿಸ್ಕೊಡ್ತೀನಿ ತಗೊಂಡು. ಯಾರಾದ್ರೂ ಕೊಡುವಂತಾರ? ಮಕ್ಕಳು ಬೇಕು ಅಂದ್ರೆ ಭೂತ ಕೊಡ್ತೀನಿ ಅಂತಂದ್ರೆ ಕೊಟ್ಬಿಡಿ ಪರವಾಗಿಲ್ಲ ಅಂತ. ನೋಡಿ ಹೇಗಿರುತ್ತೆ ಅಂದ್ರೆ, ಉಪಾಸನೆಯನ್ನ ಮಾಡುವಾಗ ಮನಸ್ಸಲ್ಲಿ ಸಂಕಲ್ಪದಲ್ಲಿ ಎಲ್ಲರನ್ನ ಸಾಯಿಸಬೇಕು, ಎಲ್ಲರನ್ನ ನಾಶ ಮಾಡಬೇಕು, ಲೋಕ ಡಿಸ್ಟ್ರಾಯ್ ಆಗ್ಬೇಕು ಅನ್ನೋ ಅನುಸಂಧಾನ ಇದ್ರೆ ಭೂತ ಬಂದು ಹೋಗಕ್ಕೆ, ಪಿಶಾಚಿ ಬಂದು ಹೋಗಕ್ಕೆ. ಕುಂಡೋದರ ಮಹೋದರ ಅಂತ 2 ಭೂತಗಳು, ರುದ್ರದೇವರ ಭೂತಗಳು. ಆದ್ದರಿಂದಲೇ ಉಪಾಸನೆ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ ಇತರ ದೇವತೆಗಳಲ್ಲಿ ಸ್ವಲ್ಪ ಜಾಗ್ರತೆಯಾಗಿ ಮಾಡಿದ್ರು. ಅದಕ್ಕೆ ಭಾಗವತ ಹೇಳಿದ್ರು, ಮುಮುಕ್ಷವೋ ಘೋರಮೂಢ ನಿತ್ವಾ ಭೂತಪತೀನಥ ನಾರಾಯಣ ಕಲಾಶಾಂತಹ ಭಜಂತಿ ಕಿರಸೂಯವಃ. ಮುಮುಕ್ಷುಗಳಾಗಿರ್ತಕ್ಕಂತಹ ವ್ಯಕ್ತಿಗಳು ಭೂತಪತಿಗಳನ್ನ, ಘೋರ ಮೂಢಗಳನ್ನೆಲ್ಲ ಬಿಟ್ಟು ನಾರಾಯಣನ ಅವತಾರ ರೂಪಗಳನ್ನೇ ಉಪಾಸನೆ ಮಾಡ್ತಾರೆ. ಇತರ ದೇವತೆಗಳನ್ನು ಉಪಾಸನೆ ಮಾಡುವಾಗ ಸ್ವಲ್ಪ ಜಾಗ್ರತೆ, ಅವರಲ್ಲಿ ಏನು ಕೇಳ್ಕೊಳ್ಳೇಬಾರದು ಅಂತ. ಇತರ ದೇವತೆಗಳಲ್ಲಿ ಏನೋ ಪ್ರಾರ್ಥನೆಯನ್ನೇ ನಾವು ಮಾಡಬಾರ್ದು, ಅದೇ ಪ್ರಾಬ್ಲಮ್ ಆಗೋದು. ಇತರ ದೇವತೆಗಳಲ್ಲಿ ಪ್ರಾರ್ಥನೆಯನ್ನ ಮಾಡಿ ನಮಗದನ್ನ ಡೈಜೆಸ್ಟ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅವ್ರು ಅಪೇಕ್ಷೆ ಪಡ್ತಾರೆ ನಮ್ಮಿಂದ, ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅವರಿಗೆ. ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಕ್ ನಮ್ ಕೈಲಿ ಆಗೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ಭೂತಗಳನ್ನ ಕಳಿಸಿ ಹಾಳು ಮಾಡಿಬಿಡ್ತಾರೆ. ಈ ಬ್ರಹ್ಮದತ್ತ ಮಹಾರಾಜ ರುದ್ರ ಭೂತಗಳನ್ನ ಮಕ್ಕಳನ್ನಾಗಿ ಪಡೆದ, ವೇದಾಂಗ ಪಾರಗುವಂತ ವೇದಾಂಗಗಳ ಅಧ್ಯಯನ ಮಾಡಿಬಿಟ್ರಂತ. ಅವರೇ ಹಂಸಡಿಬಿಕಾ ಅಂತ ಇದ್ರು. ಈ ಮಿತ್ರಸಹ ಅನ್ನುವ ಬ್ರಾಹ್ಮಣ ಏನಿದ್ದ, ಅವನ್ ನಾರಾಯಣದಿಂದ ಪೂಜೆ ಮಾಡ್ದ. ಅವನಿಗೆ ಭಗವಂತ ಸ್ವಪ್ನದಲ್ಲಿ ಒಂದು ಸಂತಾನವನ್ನ ಕೊಟ್ಟ, ಅವನಿಗೆ ಜನಾರ್ದನ ಅಂತ ನಾಮಕರಣ ಮಾಡಿದ. ಈ ಒಟ್ಟಿಗೆ ಉಪನಯನ ಆಯಿತು, ಒಟ್ಟಿಗೆ ಬೆಳೆದ್ರು, ಒಟ್ಟಿಗೆ ವೇದಾಧ್ಯಯನ ಮಾಡಿದ್ರು. ವೇದಾಧ್ಯಯನ ಎಲ್ಲ ಮಾಡಿದ ಮೇಲೆ ತೀರ್ಥಯಾತ್ರೆ ಮಾಡ್ಬೇಕು ಅಂತ ಹೊರಟ್ರು. ತೀರ್ಥಯಾತ್ರೆ ಮಾಡ್ಬೇಕು ಅಂತ ಹೊರಟಾಗ, ತೀರ್ಥಯಾತ್ರೆ ಮಾಡುವಾಗಲೇ ನಮ್ಮ ಸ್ವಭಾವ ಸ್ವರೂಪ ಏನು ಅಂತ ಗೊತ್ತಾಗೋದು, ಶಾಸ್ತ್ರ ಆದೇಶ ಮಾಡುತ್ತೆ. ಅವಾಗ ಹೋಗುವಾಗ್ಲೇ ಮನೆಯಲ್ಲಿ ಕೂತಿದ್ದಾಗ ಏನಿಲ್ಲ, ಟೈಮ್ ಟೇಬಲ್ ಊಟ ಎಲ್ಲ ಹಾಕ್ತಾ ಇರುತ್ತೆ. ತೀರ್ಥಯಾತ್ರೆ ಅಂತ ಹೋದಾಗ ಎಲ್ಲಿ ಹಸುವಾಗುತ್ತೆ, ಅಲ್ಲಿ ನಿಲ್ಸಿ ಜ್ಯೂಸ್ ಕುಡೀರಿ, ಅದು ಅವಾಗ್ಲೇ ನಾವು ಯಾರು ಅಂತ ಗೊತ್ತಿಲ್ಲ. ಮನೆಯಲ್ಲಿದ್ದಾಗ 2 ಹೊತ್ತು ಊಟ, ತೀರ್ಥಕ್ಕೆ ಹೋದಾಗ 4 ಹೊತ್ತು ಊಟ ಅಲ್ವಾ. ತೀರ್ಥಯಾತ್ರೆಗೆ ಅಂತ ಬಂದಾಗ ರುದ್ರಭೂತಗಣಗಳ ವೈಭವ ಏನಿದೆ, ಆ ರುದ್ರಭೂತಗಣಗಳ ವೈಭವ ಹೊರಗವಂತವಾಗ. ಆದ್ದರಿಂದಲೇ ತೀರ್ಥಯಾತ್ರೆಗಳಿಗೆ ಹೋದಾಗ ಶಾಸ್ತ್ರಗಳು ಸ್ಪಷ್ಟವಾಗಿ ನಮಗೆ ಆದೇಶ ಮಾಡುತ್ತೆ, ನೀವು ಯಾತ್ರೆಗೆ ಅಂತ ಹೋಗುವಾಗ ನಿಮ್ಮ ಜೊತೆಯಲ್ಲಿ ಒಂದು ಪಾತ್ರೆ ಜೊತೆಗಿಡಿ. ಪಾತ್ರೆ ಅಂದ್ರೆ ಯಾವ್ದು, ಸಾರು ಹುಳಿ ಮಾಡಕ್ಕಲ್ಲ, ಪಾತ್ರರ ಸಂಗಡ ಯಾತ್ರೆಯಾಚರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆತು ಪರತ್ರವ ಪಡೆಯುವುದೇ ಫಲವಿದು ಬಾಳುವುದಕ್ಕೆ. ನಮ್ಮ ಯೋಗ್ಯತೆ ನೀಚವೇ. ನಮ್ಮ ಜೊತೆಯಲ್ಲಿ ಯಾರಾದ್ರೂ ಪಾತ್ರರು ಬಂದ್ಬಿಟ್ರೆ ಆ ಪಾತ್ರರ ಸ್ವಭಾವ ಯೋಗ್ಯತೆಯಿಂದ ನಮ್ಮನ್ನು ರೆಡಿ ಮಾಡಿಬಿಡ್ತಾರೆ. ಸತಾಂ ಪ್ರಸಂಗಾಂ ನಮ ವೀರ್ಯ ಸಂಪದೋ. ಕಪಿಲ ಅದೇ ಹೇಳೋದು, ಸಜ್ಜನರ ಸಂಘದಲ್ಲಿ ನೀನಿದ್ರೆ ನನ್ನ ಮಹಿಮೆ ನಿನ್ಗೆ ಇಷ್ಟ ಇಲ್ಲದೆ ಇದ್ರು ಕಿವಿಗೆ ಬೀಳ್ತಾ ಇರತ್ತೆ. ನಿದ್ದೆ ಮಾಡಾದ್ರೂ ಕೇಳು, ಓಡಾಡ್ತಾ ಕೇಳು, ತಿಂತಾ ಒಲಗುತ್ತಾ ಕೇಳ್ತಾ ಇರುವಂತ ಜ್ಞಾನಿಗಳಿಗೆ ಅಲ್ಲಿನ ಎಲ್ಲ ವೈಬ್ರೇಷನ್ಸ್ ಗೊತ್ತಾಗುತ್ತೆ, ನಮಗ್ ಗೊತ್ತಾಗಲ್ಲ. ವಾದಿರಾಜರಂತಾರೆ, ಬದರಿ ಹತ್ರದಲ್ಲಿ ಒಂದು ತೀರ್ಥ ಇದೆ, ವಸುಧಾರ ಅಂತ ಒಂದು ತೀರ್ಥ ಇದೆ. ಆ ವಸುಧಾರ ತೀರ್ಥದ ನೀರು ಮೇಲಿಂದ ಕೆಳಗೆ ಬೀಳುವಾಗ
ಜ್ಞಾನಿಗಳಿಗೆ ಯೋಗ್ಯರಾಗಿರ್ತಕ್ಕಂತ ವ್ಯಕ್ತಿಗಳಿಗೆ 3 ವೇದಗಳ ಶ್ರವಣ ಆಗುತ್ತಂತೆ. ಧಾರಾ ದ್ವಾರ ತ್ರಯೀ ತತ್ರ ಶ್ರೂಯತೆ ಅದ್ಯಾಪಿ ಸೂರಿಭಿ. ಜ್ಞಾನಿಗಳಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ವಸುಧಾರೆಯಲ್ಲಿ ಬೀಳುವ ಶಬ್ದ ಅದು ವೇದ ವೈದಿಕ ಶಬ್ದಗಳು ಕೇಳುತ್ತೆ ಅಂತ. ನಮಗಾದ್ರೆ ಆ ಟೆಂಪರೇಚರ್ಗೆ ಕಿವಿ ಎಲ್ಲ ಮುಚ್ಚೋಗಿರುತ್ತೆ. ಇನ್ನೊಂದು ನದಿ ಇದೆ, ಯಾವ ನದಿ ಅದು? ಸುವರ್ಣ ಅಂತ. ಆ ನದಿಯಲ್ಲಿ ಕೃಷ್ಣಾಂಗ ಚತುರ್ದಶಿ ದಿನ ಸ್ನಾನ ಮಾಡಿದ್ರೆ ಪಾಪಗಳು ಸುಡುವಂತ ಶಬ್ದ ಕೇಳುತ್ತೆ. ನಾವು ಕೇಳಿಸಿದ್ರು ಕೇಳಲಿಲ್ಲ ಅಂತೀವಿ. ಇಲ್ಲಿ ಕೇಳಿಸ್ತಾ ಇಲ್ಲ, ನನಗೂ ಓಂಕಾರ ಕೇಳ್ತಾ ಇದೆ ಅಂದ್ಬಿಡ್ತೀವಿ. ವಸುಧಾರಾಗ ಹೋದ್ರೆ ಇಲ್ಲಿ ಬಂದ್ರೆ ಪಾಪ ಸುಡುವ ಶಬ್ದ ಕೇಳಿದ್ರು ನಮ್ಗೆ ಶಬ್ದ ಬರ್ತಾ ಇಲ್ಲ, ನಿನ್ ಪಾಪ ಶಬ್ದ ಅದು ಅಂತೀವಿ ನಾವು. ಇದರಿಂದ ಜ್ಞಾನಿಗಳಾದ ವ್ಯಕ್ತಿಗಳಿಗೆ ಇದೆಲ್ಲವೂ ಕಾಣುತ್ತೆ, ಇದೆಲ್ಲವೂ ಕೇಳುತ್ತೆ. ಇಲ್ಲೇ ಲಕ್ಷ್ಮೀನಾಥ ತೀರ್ಥರ ಬೃಂದಾವನ ಇದೆ ಅಲ್ಲ, ಆ ಲಕ್ಷ್ಮೀನಾಥ ತೀರ್ಥರ ಜೀವನ ಚರಿತ್ರೆಯಲ್ಲಿ ಒಂದು ಕಥೆ ಪ್ರಸಂಗ ಬಂತು ಅಂತ ಹೇಳೋದಷ್ಟೇ. ಅವರು ಮಥುರಾ ನಗರಕ್ಕೆ ಪ್ರಯಾಣ ಮಾಡ್ತಾರೆ. ಹಸ್ತಿನಾಪುರದಲ್ಲಿ ಒಂದು ಚಾತುರ್ಮಾಸ್ಯ ಮಾಡ್ತಾರೆ. ಚಾತುರ್ಮಾಸ್ಯ ಮುಗಿಸಿ ಅಲ್ಲಿಂದ ಮಥುರಾ ನಗರಕ್ಕೆ ಬರ್ತಾರೆ. ಮಥುರಾ ನಗರದಲ್ಲಿ ವಿಶ್ರಾಂತಿ ತೀರ್ಥದಲ್ಲಿ ಮಹಾನುಭಾವರು ಬೆಳಗಿನ ಜಾವ ಆನ್ಹೀಕವನ್ನು ಮಾಡ್ತಾ ಇರ್ತಾರೆ. ಆನ್ಹೀಕವನ್ನು ಮಾಡುವ ಸಂದರ್ಭದಲ್ಲಿ ಅವರಿಗೆ ವೇಣುನಾದ ಕೇಳುತ್ತೆ. ಇವತ್ತಿಗೂ ಕೂಡ ಅಲ್ಲಿ ಕುಂಜದಲ್ಲಿ ವೇಣುನಾದ ಕೇಳುತ್ತೆ. ಇವತ್ತಿಗೂ ಸಾಯಂಕಾಲ ನೀವು ಮಥುರಾ ವೃಂದಾವನ ಯಾತ್ರೆ ಮಾಡಿದ್ರೆ ಜನ ಮಾತಾಡ್ತಾರೆ, ಸಾಯಂಕಾಲ ಕೃಷ್ಣ ವೇಣುಗಾನ ಮಾಡುವ ಶಬ್ದ ಜ್ಞಾನಿಗಳಿಗೆ ಕೇಳುತ್ತೆ ಅಂತ. ಅಲ್ಲಿ ಇವರು ಆನ್ಹೀಕ ಮಾಡ್ತಾ ಕೂತಿದ್ರೆ ಬೆಳಗಿನ ಜಾವ ಯಮುನಾ ತೀರದಲ್ಲಿ ದೂರದಲ್ಲೆಲ್ಲೋ ಒಬ್ಬ ಗೋಪಾಲ ಬಾಲಕ ವೇಣುನಾದ ಮಾಡುವಂತ ಶಬ್ದ ಕೇಳ್ತಾ ಇದೆಯಂತೆ. ಯಾವನು ದನ ಕಾಯ್ಸುವ ವ್ಯಕ್ತಿ ವೇಣುನಾದ ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಅವರು ಒಳಗಡೆ ದೇವರನ್ನ ಸ್ಮರಣೆ ಮಾಡ್ತಾ ಪ್ರಣವ ಮಂತ್ರ ಜಪ ಮಾಡ್ತಾ ಆ ಶಬ್ದ ಇನ್ನೂ ಆಪ್ತವಾಗಿ ಬರ್ತಾ ಇದೆ. ಹತ್ತಿರದಲ್ಲಿ ಆ ಶಬ್ದ ಕೇಳ್ತಾ ಇದೆ. ನೋಡ್ತಾ ನೋಡ್ತಾ ಪಕ್ಕದಲ್ಲೇ ಕೂತ್ಕೊಂಡು ವೇಣುನಾದ ಮಾಡುವ ಭಾವನೆ ಮನಸ್ಸಿಗೆ ಬಂದಂತೆ ಒಳಗಡೆ ಗೋಪಾಲಕೃಷ್ಣ ಹೇಳ್ತಾನೆ, ನಿನ್ನ ಸಾಧನೆ ಸಾರ್ಥಕ ಆಯ್ತು. ನೀನು ಈ ದೇಹದಲ್ಲಿ ಇರೋ ತನಕ ನೀನು ಆನ್ಹೀಕ ಮಾಡ್ತಾ ಕೂಡುವ ಸಂದರ್ಭದಲ್ಲೆಲ್ಲ ನನ್ನ ವೇಣುಗಾನ ಶಬ್ದ ನಿನಗಾಗ್ಲಿ ಅಂತ ಭಗವಂತ ಆಶೀರ್ವಾದ ಮಾಡಿದ ಅಂತ. ಅದಕ್ಕೆ ಲಕ್ಷ್ಮೀನಾಥ ತೀರ್ಥರಿಗೆ ಅಷ್ಟು ದೊಡ್ಡ ಮಹತ್ವ. ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ 3 ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ ಮಹಾನುಭಾವರವರು. ಆದ್ದರಿಂದ ಕೃಷ್ಣದೇವರ ವೇಣುನಾದದ ಶಬ್ದವನ್ನ ಕೇಳಿದ ಮಹಾನುಭಾವರು. ಜ್ಞಾನಿಗಳಾದವರಿಗೆ ಎಲ್ಲ ಕಾಲಗಳಲ್ಲಿ ಭಗವಂತನ ಮಹಾತ್ಮೆ ಗೋಚರ ಆಗ್ತಾ ಇರುತ್ತೆ. ಆದ್ರೆ ಅವರು ಜ್ಞಾನಿಗಳು ಅಂತನ್ನುವಂತ ಭಾವ ನಮ್ಮ ಮನಸ್ಸಿಗೆ ದೇವರು ಕೊಡ್ಬೇಕು. ಸ್ವೋತ್ತಮಾನ ಪ್ರಿಯತ್ಯಾಗ ಆತ್ಮಪ್ರಿಯ ಚಿಕೀರ್ಷತ ಅಂತ ಹೇಳಿ ಒಬ್ಬ ಜ್ಞಾನಿ ಇನ್ನೊಬ್ಬ ನಮಗೆ ಇಷ್ಟ ಆದವನು ಇಬ್ರು ಇರ್ತಾರಲ್ಲಿ. ಆಚಾರ್ಯ ನಮ್ಮ ಮುಂದೆ ಇಡ್ತಾರೆ, ಒಬ್ಬ ಜ್ಞಾನಿ ಇದ್ದಾನೆ, ನನಗೆ ಇವನೊಬ್ಬ ಇಷ್ಟ, ನನಗೆ ಇವ್ರು ಇಷ್ಟ ಆದ್ದರಿಂದ ಜ್ಞಾನಿಗಳನ್ನ ಸೈಡ್ ಮಾಡಿ ನಾವು ಇವ್ರಿಗೆ ಫೇವರ್ ಮಾಡ್ತಾ ಇದ್ರೆ ಅದನ್ನ ಮನೋದೋಷ ಅಂತ ಕರೀತಾರೆ. ಆ ರೀತಿಯಾದ ಮನೋದೋಷದಿಂದ ಶ್ರೀಹರಿಗುರುಗಳು ಪ್ರೀತರಾಗುವುದಿಲ್ಲ. ವೇದೋಕ್ತಮೇವ ಕುರ್ವಾಣ ನಿಸ್ಸಂಗ ಅರ್ಪಿತಮೀಶ್ವರೇ ನೈಷ್ಕರ್ಯಂ ಲಭತೆ ಸಿದ್ಧಿ ರೋಚನಾರ್ಥಂ ಫಲಶ್ರುತಿ ಅನ್ನುವ ಭಾಗವತದ ಮಾತಿಗೆ ವ್ಯಾಖ್ಯಾನ ಮಾಡುವಾಗ ಆಚಾರಂತಾರೆ, ಅಜ್ಞಾತ್ವಾ ಕುರ್ವತಃ ಕರ್ಮ ಸ್ಖಲನಾತ್ ಪಾಪ ಕಾರಣಂ. ಕರ್ಮಗಳನ್ನು ಮಾಡುವಾಗ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ರೆ ಪಾಪ ಕಾರಣ ಆಗುತ್ತೆ. ಅದೇ ತದೇವ ಅರ್ಪಯತೋ ವಿಷ್ಣು, ಅದೇ ಕರ್ಮವನ್ನ ಕೃಷ್ಣಾರ್ಪಣ ಅಂತ ಮಾಡಿಬಿಟ್ರೆ ಪಾಪ ಕಾರಣ ಆಗೋದಿಲ್ಲ. ಯಾವಾಗ ಅಂದ್ರೆ ಮನೋದೋಷಗಳನ್ನ ಬಿಟ್ಟು ಕೃಷ್ಣಾರ್ಪಣ ಅಂದ್ರೆ ಪಾಪ ಕಾರಣ ಆಗಲ್ಲ. ಮನೋದೋಷಗಳು ಯಾವುದು ಅಂತನ್ನುವಾಗ ಇಷ್ಟನ್ನ ಕೊಡ್ತಾರೆ ಆಚಾರ್ಯರು. ಸ್ವೋತ್ತಮರಿರುವಾಗ ಸ್ವೋತ್ತಮರ ಪರಿತ್ಯಾಗವನ್ನು ಮಾಡಿ ನಮಗೆ ಅತ್ಯಂತ ಇಷ್ಟ ಅಂತ. ಯಾಕೆ ಜ್ಞಾನದಲ್ಲಿ, ಭಕ್ತಿಯಲ್ಲಿ, ವೈರಾಗ್ಯದಲ್ಲಿ ತಾರತಮ್ಯ ಇದೆ. ಆದ್ದರಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದ ಏನು ಗೊತ್ತಾ? ವೈಷ್ಣವ ದ್ವೇಷ ಹೇತುನ್ನೇ ಭಸ್ಮಸಾತ್ ಪುರಬಾಧ. ಎಲ್ಲ ವೈಷ್ಣವರು ಅವರವರ ಯೋಗ್ಯತೆ ಅನುಗುಣವಾಗಿ ದೊಡ್ಡವರೇ. ಯಾರ ಯೋಗ್ಯತೆಯನ್ನ ಇವ್ರು ದೊಡ್ಡವರು ಇವ್ರು ಚಿಕ್ಕವರು ಅಂತ ಅಳೆಯುವ ಸಾಮರ್ಥ್ಯ ನಮಗಿಲ್ವೇ ಇಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ ವಾದಿರಾಜ ಸರಸಭಾರತಿ ವಿಲಾಸದಲ್ಲಿ, ಆಚಾರ್ಯರ ಸತ್ಪರಂಪರೆಗಳೆಲ್ಲ ಉತ್ತಮವಾದ ಪರಂಪರೆಗಳು. ಹೃದ್ಯ ಮಧ್ವಸ್ಯ ಕೃಪಯ ಶಿಷ್ಯಾಣ ಪರಂಪರ ಪರಾಭಾವ್ಯ ಪರಾಂತರ್ವಾನ್ ದೂರೀಕೃತ್ಯ ದುರಾಗಮಾನ್ ಅದ್ಯಾಪಿ ಶಾಸ್ತಿ ಸತ್ತತ್ವಂ ಮಧ್ವೋಸೌ ಜಯತೇತರಾಂ. ಎಲ್ಲಿ ನಿರಂತರ ಪಾಠ ಪ್ರವಚನ, ವಾಕ್ಯಾರ್ಥಗಳು, ಗ್ರಂಥ ರಚನೆಗಳು, ಸತ್ಸಿದ್ಧಾಂತದ ಪ್ರಚಾರ, ಸದಾಚಾರಗಳ ನಿಷ್ಠೆ ಎಲ್ಲಿ ಇದೆಯೋ ಆ ಎಲ್ಲ ಗುರು ಪರಂಪರೆಯ ಗುರುಗಳಲ್ಲಿ ಶ್ರೀಮದಾಚಾರ್ಯರಿದ್ದಾರೆ. ವಾದಿರಾಜರು ಹೇಳುವಂತಹ ಸತ್ವಭಾರತೀಯ ವಿಲಾಸದ ಮಾತು. ಆದ್ದರಿಂದ ನಾವು ಗುರು ಪರಂಪರೆಯ ಮೇಲೆ, ಗುರುಗಳ ಮೇಲೆ ಅಪಾರವಾದ ಶ್ರದ್ಧೆಯನ್ನ ಇಟ್ಟುಕೊಂಡಾಗ ನಮಗದರ ಫೀಲ್ ಆಗುತ್ತೆ. ಗುರುಗಳು ನಮ್ಮನ್ನ ಕಾಪಾಡ್ತಾರೆ. ದೇವತೆಗಳು, ವಾಯುದೇವರು, ದೇವರು
ನೇರ ಅನುಗ್ರಹ ಮಾಡೋದಿಲ್ಲ. ಗುರುದ್ವಾರ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ ಹಂ ಅಂತ ಭಗವಂತನ ಸಿದ್ಧಾಂತ. ಅಂತಹ ಗುರು ಪರಂಪರೆಯ ಮಾಲಿಕೆಯಲ್ಲಿ ಕೃಷ್ಣದೇವರ ಕೊಳಲಿನ ನಾದವನ್ನ ಕೇಳಿದ ಮಹಾನುಭಾವರು ಲಕ್ಷ್ಮೀನಾಥ ತೀರ್ಥರು. ಅವರು ಇಲ್ಲೇ ನೆಲೆಸಿರುವಂತದ್ದು ನಮ್ಮ ಭಾಗ್ಯ ಅಂತ ಅನುಸಂಧಾನವನ್ನ ನಾವು ಮಾಡಿಕೊಳ್ತಾ, ಇವನೇನ್ ಮಾಡ್ದ, ತೀರ್ಥಕ್ಕೆ ಬಂದ್ರೆ ಯಾವ ತೀರ್ಥಕ್ಕೆ ಬರ್ತಾರೆ? ಪುಷ್ಕರಂ ಮತ್ಯ ದುಷ್ಕರಂ ಅಂತ ಪುರಾಣದಲ್ಲಿ ಬರುತ್ತೆ. ಮನುಷ್ಯರಿಗೆ ಅತ್ಯಂತ ದುಷ್ಕರವಾದಂತಹ ತೀರ್ಥ ಅಂದ್ರೆ ಯಾವುದು? ಅದು ಪುಷ್ಕರ ತೀರ್ಥ. ಯಾಕೆ? ವರಾಹ ದೇವರು ಸಮುದ್ರದಲ್ಲೇ ವಿಹಾರ ಮಾಡಿ ಇದರ ಒಳಗೆ ಲೀನ ಆಗ್ಬಿಟ್ಟು. ನಾವು ಪುಷ್ಕರಕ್ಕೆ ಹೋಗ್ತೇವೆ, ಪುಷ್ಕರ ತೀರ್ಥ ಯಾತ್ರೆ ಮಾಡ್ತೇವೆ, ವರಾಹ ದೇವರನ್ನು ನೋಡ್ಕೊಂಡು ಬಂದ್ರೆ ಪುಷ್ಕರ ತೀರ್ಥ ಸ್ನಾನ ಪರಿಸಮಾಪ್ತಿ. ಅಲ್ಲಿ ಈಶಾನ್ಯ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಪ್ರಾಚೀನವಾದ ಇಷ್ಟೇ ಇದೆ ವರಾಹ ದೇವರ ಪ್ರತಿಮಾ, ಅದು ಕ್ಷೇತ್ರ ಮೂರ್ತಿ. ಬ್ರಹ್ಮದೇವರ ಗುಡಿಗೆ ಹೋಗ್ಬಿಡ್ತಾರೆ ಎಲ್ಲ, ಇವ್ರನ್ನ ನೋಡ್ಬೇಕು, ವರಾಹ ದೇವರನ್ನ ನೋಡ್ಬೇಕು. ಅಂತ ಪುಷ್ಕರ ತೀರ್ಥದಲ್ಲಿ 60,000 ಸನ್ಯಾಸಿಗಳ ಜೊತೆಯಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ರು ದುರ್ವಾಸ ಮಹಾಮುನಿಗಳು. ದುರ್ವಾಸರು ಯಾರು ಅಂತಂದ್ರೆ ನಮ್ಮ ಪರಂಪರೆಯ ಪ್ರಾಚೀನ ಗುರುಗಳು. ನಮ್ದೇನು ಹಂಸನಾಮಕ ಪರಂಪರೆ ಅಂತ ನಾವೇನ್ ಹೇಳ್ತೀವಿ, ಆ ಪರಂಪರೆಯಲ್ಲಿ ಭಗವಂತ ಬ್ರಹ್ಮದೇವರು ಸನಕಾದಿಗಳಾದ್ಮೇಲೆ ಸನಕಾದಿಗಳ ಶಿಷ್ಯರಾಗಿ ಬರುವ ಮಹಾನುಭಾವರು ಯಾರು? ದುರ್ವಾಸರು. ದುರ್ವಾಸ ಶಂಕರಸ್ಯಾಂಶ, ರುದ್ರದೇವರ ವಂಶಸಂಭೂತರು ಮಹಾನುಭಾವರು. 60,000 ಸನ್ಯಾಸಿಗಳು ಅವರ ಜೊತೆಯಲ್ಲಿದ್ದವರು. ದುರ್ವಾಸರಿಗೆ ಭಿಕ್ಷೆ ಮಾಡಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ನೋಡಿ. ಒಬ್ಬರು ಸ್ವಾಮಿಗಳಿಗೆ ಭಿಕ್ಷೆ ಮಾಡಿಸ್ಬೇಕು ಅಂದ್ರೆ ಮನೆ ಎಲ್ಲ ಖಾಲಿ ಮಾಡ್ಬೇಕಾಗತ್ತೆ. ಈ ದುರ್ವಾಸನ ಕರೆದು ಬಿಟ್ರೆ ಅಷ್ಟು 60,000 ಜನಕ್ಕೆ ನೀವು ವ್ಯವಸ್ಥೆ ಮಾಡಿ ಆಮೇಲೆ ನಾನು ಬರ್ತೀನಿ ಅಂತಾರ. ಅಷ್ಟು ದೊಡ್ಡ ಪರಮಹಂಸ ಸನ್ಯಾಸಿ, ಶ್ರೇಷ್ಠ ಉತ್ತಮರು ದುರ್ವಾಸರು. ಅವರು ತಪಸ್ಸು ಮಾಡ್ತಾ ಇದ್ದಾರೆ. ಜನಾರ್ದನ ಬ್ರಾಹ್ಮಣ ಹೋಗಿ ನಮಸ್ಕಾರ ಮಾಡಿ ದೂರ ನಿಂತ. ಅವರ ವೇಷ ವಿಚಿತ್ರವಾದ ವೇಷ. ಅವ್ರನ್ನ ನೋಡಿದ್ರೆ ಹುಚ್ಚ ಅನ್ಬೇಕು, ಹುಚ್ಚ ಅನ್. ಅದಕ್ಕೆ ಅವ್ರ ಹೆಸರೇನು? ದುರ್ವಾಸ ಅಂತ. ಕೆಟ್ಟ ಬಟ್ಟೆಯನ್ನ ಉಟ್ಕೊಂಡವರು, ಕೆಂಪು ಬಣ್ಣದ ಕೌಪೀನ ಹಾಕೊಂಡಿದ್ದಾರೆ, ಅದರ ಮೇಲೊಂದು ವಸ್ತ್ರ ಉಟ್ಕೊಂಡಿದ್ದಾರೆ, ಜಟಗಳನ್ನೆಲ್ಲ ಬಿಟ್ಕೊಂಡಿದ್ದಾರೆ, ಮೈ ಮೇಲೆಲ್ಲ ಧೂಳು ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಬಿದ್ದಿದೆ, ವಿಚಿತ್ರವಾಗಿ ಕಾಣ್ತಾ ಇದ್ದಾರೆ. ದಂಡ, ಕಮಂಡಲು, ಕೃಷ್ಣಾಜಿನ, ಶಿಕ್ಯ, ಪಾತ್ರೆ, ಜಪಮಣಿ ಎಲ್ಲ ಇಟ್ಕೊಂಡಿದ್ದಾರೆ ಸುತ್ತ. ಅವ್ರು ನೋಡಿ ಹಂಸನಿಗೆ ನಗು ಬಂದ್ಬಿಡ್ತಾರೆ. ನೋಡಿ, ಅದೇ ತೀರ್ಥಗಳಿಗೆ ಹೋದಾಗ ಮನಸ್ಸು ಭಾವಶುದ್ಧವಾಗಿದ್ರೆ ಮಾತ್ರ ಅಲ್ಲಿ ಫಲ ಬರೋದು. ನಮಗೆ ಮನಸ್ಸು ವಿಕಾರ ಆಯ್ತು, ಭೂತದ ಗುಣ ಹೊರಗೆ ಬಂತು. ವ್ಯಂಗ್ಯ ಮಾಡಿದ ದುರ್ವಾಸನನ್ನ, ವ್ಯಂಗ್ಯ ಮಾಡಿ ನಕ್ಕು ಬಿಟ್ಟ. ನೀನ್ ಯಾವನೋ ಕಳ್ಳ ಸನ್ಯಾಸಿ, ತೀರ್ಥಕ್ಕೆ ಸ್ನಾನಕ್ಕೆ ಬರುವಂತಹ ಹೆಣ್ಣು ಮಕ್ಕಳನ್ನ ಅಪಹಾರ ಮಾಡ್ಬೇಕು ಅಂತ ಈ ತರ ವೇಷ ಹಾಕೊಂಡು, ನೋಡಿ ಎಂಥ ಮಾತಂತಾರೆ, ವೇಷ ಹಾಕೊಂಡು ನೀನು ಕೂತ್ಕೊಂಡಿದ್ಯಾ ಇಲ್ಲಿ, ಹೋಗು, ಇದಕ್ಕಿಂತ ಸನ್ಯಾಸಿ ವೇಷವನ್ನ ಬಿಟ್ಟು ಗೃಹಸ್ಥನಾಗಿ ಗೃಹಸ್ಥ ಧರ್ಮಾಚರಣೆಯನ್ನ ಮಾಡ್ತಾ ಕೂತ್ಕೊಳ್ಳಿ, ಸಂತೋಷವಾಗಿ ಅನ್ನ ತಿಂದು ಬದುಕಬಹುದು ನೀವು ಅಂತೆಲ್ಲಾ ಮಾತಾಡಿದಾಗ ದುರ್ವಾಸರು ಕಣ್ಬಿಟ್ಟು ನೋಡ್ತಾರೆ, ನಿನ್ನನ್ನ ಸುಟ್ಟು ಹಾಕುವ ಸಾಮರ್ಥ್ಯ ನನಗಿದೆ, ಆದ್ರೆ ನನ್ನ ತಪಸ್ಸನ್ನ, ಶಕ್ತಿಯನ್ನ, ಸಿದ್ಧಿಯನ್ನ ವ್ಯರ್ಥ ಮಾಡ್ಕೊಳ್ಳಿಕ್ ನಾನು ಹೋಗೋದಿಲ್ಲ, ಸ್ವಲ್ಪ ಜಾಗೃತೆಯಾಗಿರು ನೀನು ಅಂತಂದ್ರೆ ಡಿಬಿಕ ಏನ್ ಮಾಡ್ದ, ಅವ್ರು ಹುಟ್ಟ ಕೌಪೀನವನ್ನೇ ಹರಿದು ಬಿಟ್ಟ. ಮಹಾನುಭಾವರದ್ದು ಜ್ಞಾನಿಗಳ ಚರಿತ್ರೆಯಲ್ಲಿ ಬರುತ್ತೆ, ಜ್ಞಾನಿಗಳ ಕೌಪೀನದಿಂದ ಜ್ಞಾನ ಬಂದದ್ದು. ಎಷ್ಟು ಕಥೆಗಳಿವೆ. ಸನ್ಯಾಸಿಗಳಾದವರ ಕೌಪೀನದಲ್ಲಿ ಎಷ್ಟು ಭಗವದ್ ರೂಪಗಳಿದೆ ಅಂತ ಗ್ರಂಥಗಳು ಉಲ್ಲೇಖ ಮಾಡುತ್ತೆ ನಮಗೆ. ಸನ್ಯಾಸಿಗಳು ಹಾಕೊಳ್ಳುವಂತಹ ವಸ್ತ್ರ ನಮ್ಮ ನಿಮ್ಮಂತೆ ವಸ್ತ್ರಗಳಲ್ಲ, ಅದು ಶ್ರೀ ಹರಿವಾಯು ಗುರುಗಳ ಪರಮ ಸನ್ನಿಧಾನವೋ. ಆದ್ದರಿಂದ ನೀವು ಪ್ರತಿಮೆಗಳಲ್ಲಿ, ವೃಂದಾವನದಲ್ಲಿರೋ ಪ್ರತಿಮೆಗಳನ್ನು ನೋಡಿದಾಗ ಗೊತ್ತಾಗುತ್ತೆ ನಮಗೆ, ಯಾರು ಪೂರ್ಣ ವಸ್ತ್ರ ಉಟ್ಕೊಂಡಿರಲ್ಲ. ಎಲ್ಲ ಸನ್ಯಾಸಿಗಳು ವೃಂದಾವನದಲ್ಲಿ ಅವ್ರದೆಲ್ಲ ಕೌಪೀನ ಮಾತ್ರ ಇರುತ್ತೆ. ಸನ್ಯಾಸಿಗಳಿಗೆ ಪ್ರಧಾನವಾಗಿರ್ತಕ್ಕಂತಹ ವಸ್ತ್ರ ಯಾವುದು? ಕೌಪೀನ. ಎಂಥ ಶುದ್ಧವಾದ ಪದಾರ್ಥ ಅದು. ತಪಸ್ಸಿದ್ಧಿ ಇರುತ್ತೆ, ಅದರಲ್ಲಿ ದಂಡಗಳಿರುತ್ತೆ, ಕಮಂಡಲು ಇರುತ್ತೆ, ಶಿಕ್ಕೆಗಳಿರುತ್ತೆ, ಜಪಪಾತ್ರೆ ಇರುತ್ತೆ, ಮಣಿ ಇರುತ್ತೆ, ಕೃಷ್ಣಾರ್ಜನೆ ಇರುತ್ತೆ, ಎಲ್ಲ ಹರಿದಾಕ್ಬಿಟ್ರು ಅದನ್ನ. ಕೌಪೀನ ಬರೆದ್ರು. ದುರ್ವಾಸರ ಶಿಷ್ಯರಾದ 60,000 ಜನಗಳನ್ನ ಹೆದರಿಸಿ ಬಡಿದು ಓಡಿಸ್ಬಿಟ್ರು ಹಂಸಡಿಲಿಕರು. ಯಾವ ದ್ರೋಹ ಇದು? ಸ್ವೋತ್ತಮ ದ್ರೋಹ. ಅಂಧಂತಮಸ್ಸಿಗೆ ಕಾರಣವಾಗುವಂತಹ ನವವಿಧ ದ್ವೇಷಗಳಲ್ಲಿ ಇದು ಒಂದು. ತದ್ಭಕ್ತ ದ್ವೇಷ ಏವಚ. ಇದೆಲ್ಲ ಎಂಥವರಿಗೆ ಬರುತ್ತೆ ಗೊತ್ತಾ? ಸಾಮಾನ್ಯವಾಗಿ ರುದ್ರದೇವರನ್ನ
ಸಾಮಾನ್ಯವಾಗಿ ರುದ್ರದೇವರನ್ನ ಸರ್ವೋತ್ತಮರು ಅಂತ ಉಪಾಸನೆ ಮಾಡ್ತಾರಲ್ಲ ವ್ಯಕ್ತಿಗಳು, ಹಾಗೆ ಉಪಾಸನೆಯನ್ನ ಮಾಡತಕ್ಕಂತ ವ್ಯಕ್ತಿಗಳ ಮನಸ್ಸಲ್ಲಿ ಈ ತಾಮಸ ಬುದ್ಧಿ, ನಾನೇ ದೇವರು, ದೇವರಲ್ಲಿ ಗುಣಗಳಿಲ್ಲ, ಪ್ರಪಂಚ ಮಿಥ್ಯ, ಇದೆಲ್ಲ ನವವಿಧ ದ್ವೇಷ. ಆ ನವವಿಧ ದ್ವೇಷದಲ್ಲಿ ಒಂದು ಯಾವುದು? ತದ್ಭಕ್ತ ದ್ವೇಷ ಅಂತ. ಅವ್ರು ಏನ್ ಮಾಡ್ತಾರೆ? ಭಕ್ತರ ದ್ವೇಷ ಮಾಡ್ತಾ ಭಕ್ತರು ಹೇಳುವ ಪ್ರಮಾಣ ಗ್ರಂಥಗಳ ನಿಂದೆಯನ್ನು ಮಾಡ್ಬಿಡ್ತಾರೆ. ತತ್ ಪ್ರಮಾಣಸ್ಯ ನಿಂದಾಚ ಅಂತ ಹೀಗೆಲ್ಲ ನಿರಾಕರಣೆಯನ್ನು ಮಾಡಿ ಹಾಳು ಮಾಡ್ತಾ ಸನ್ಯಾಸಿಗಳನ್ನೆಲ್ಲ ಹೊಡೆದು ಓಡಿಸಿಬಿಟ್ರು. ಆ ಸನ್ಯಾಸಿಗಳೆಲ್ಲ ಏನ್ ಮಾಡ್ತಾರೆ? ಸ್ವಾಮಿ ಉಪಾಸನೆ ಯಾಕೆ ನೀವು ತಪಸ್ಸನ್ನ ಉಪಯೋಗ ಮಾಡ್ಲಿಲ್ಲ ಅಂದ್ರೆ, ಒಬ್ಬ ಅಯೋಗ್ಯನನ್ನ ಕೊಲ್ಲಬೇಕು ಅಂತ ನಾನು ತಪಸ್ಯಾಕೆ ವ್ಯಯ ಮಾಡ್ಲಿ ಅಂತ. ಜ್ಞಾನಿಗಳು ಯಾವ ಹೊತ್ತಿಗೂ ಕೂಡ ನಮಗೆ ಶಾಪವನ್ನ ಕೊಡುವಂತವ್ರಲ್ಲ. ಯಾವ ನಿಜವಾದ ಜ್ಞಾನಿಗಳು ಶಾಪ ಕೊಡೋದಿಲ್ಲ. ಮತ್ತೇನಾಗ ಶಾಪ ಅಂತ ಯಾಕೆ ಬರುತ್ತೆ ಹೇಳಿ? ಅವರಿಗೆ ಬೇಜಾರಾಗುವಂತೆ ವಿರುದ್ಧವಾಗಿ ನಾವು ನಡ್ಕೊಂಡ್ರೆ ಅವರ ಒಳಗಿರುವಂತಹ ಭಗವದ್ ರೂಪ ಇದೆ ಅಲ್ಲ, ಅದೇನ್ ಮಾಡುತ್ತೆ? ಮಹದಭಿಚಾರಾತಿಕ್ರಮ ಕಾಸ್ನೇನ ಆತ್ಮನೇ ಫಲತಿ. ಶುಕಾಚಾರ್ಯರು ಪಂಚಮ ಸ್ಕಂದದಲ್ಲಿ ಹೇಳುವಂತಹ ಮಾತು. ದೊಡ್ಡವರನ್ನ ನಾನು ದಾಟಿ ಹೋಗ್ತೀನಿ, ದೊಡ್ಡವರಿಗೆ ಉಲ್ಲಂಘನೆ ಮಾಡ್ತೀನಿ ಅಂತ ಮನಸ್ಸಲ್ಲಿ ಅಂದುಕೊಳ್ಳೋದು ಕೂಡ 100% ನಮಗೆ ಅದು ನೆಗೆಟಿವ್ ಫಲವನ್ನು ಕೊಡುತ್ತೆ. ಜಾಗೃತಿ ಆಗಿರ್ಬೇಕು ಅಂತ ಜಡಭರತನ ಪ್ರಸಂಗದಲ್ಲಿ ನಮ್ಗೆ ತಿಳಿಸಿಕೊಡ್ತಾರೆ ಶುಕಾಚಾರ್ಯರು. ಇವರು ಯಾರು ಸಾಮಾನ್ಯ ಸನ್ಯಾಸಿಗಳಲ್ಲ. ಸನ್ಯಾಸ ಅಂತಂದ್ರೆ, ಸನ್ಯಾಸ ಧರ್ಮ ಅಂತಂದ್ರೆ ಅವರ ಪ್ರಧಾನವಾದಂತಹ ಬಲ ಯಾವುದು ಅಂದ್ರೆ ಪ್ರಣವ. ಸನ್ಯಾಸಿಗಳ ಪ್ರಧಾನವಾದ ಬಲ ಯಾವುದು? ಪ್ರಣವ. ಆ ಪ್ರಣವ ಎಲ್ಲಿಂದ ಬಂದಿದ್ದು? ನಮಗೆ ನಮ್ಮ ಗುರುಗಳು ಉಪದೇಶ ಮಾಡಿದ ಒಂದು ಮಂತ್ರವನ್ನ ಜಪ ಮಾಡಿಬಿಟ್ರೆ ಎಂಥ ಧನ್ಯತೆ ಅನುಭವಿಸ್ತೀವಿ ನಾವು. ನೋಡ್ತೀರಾಗ್ತೀವಿ. ನಮ್ಮ ಗುರುಗಳು ಮಂತ್ರೋಪದೇಶ ಮಾಡಿದ್ರು, ಆಚಾರ್ಯರು ಉಪದೇಶ ಮಾಡಿದ್ರು, ಸ್ವಾಮಿಗಳು ಮುದ್ರೆ ಹಾಕೋದು, ಸಂತೋಷ ಪಡ್ತೀವಿ ನಾವು. ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರಿಂದ ಪ್ರಣವ ಮಂತ್ರೋಪದೇಶವನ್ನ ಪಡೆದವರು ದುರ್ವಾಸರು. ಅವರ ಕೌಪೀನ ಹರಿದ ಅವರ ಶಿಷ್ಯರಾದ ಮಹಾನುಭಾವರ ಎಲ್ಲ ಕೃಷ್ಣಾರ್ಜುನಗಳನ್ನ, ದಂಡಕ ಮಂಡಲಗಳನ್ನ ಮುದ್ದಾಕಿದ್ರು. ಪ್ರಣವ ಅಂದ್ರೆ ಸಾಮಾನ್ಯ ಅಲ್ಲ, ಅದು ಅನಂತ ಗುಣಗಳನ್ನ ಪ್ರತಿಪಾದನೆ ಮಾಡುವ ಒಂದೇ ಒಂದು ಅಕ್ಷರ ಇದ್ರೆ ಅದು ಓಂ. ಅಹಮೇಕೋಕಿಲ ಗುಣೋ ವಾಚಕ ಪ್ರಣವೋ ಮಮ. ಕೃಷ್ಣ, ರಾಮ, ನೃಸಿಂಹ, ವರಾಹ, ಎಷ್ಟು ಭಗವದ್ ರೂಪಗಳಿದೆ ಅದರಲ್ಲಿ. ಅಜಾದ 51 ರೂಪಗಳು, ವಿಶ್ವಾದಿನಾಲ್ಕು, ಆತ್ಮಾದಿನಾಲ್ಕು, ಎಲ್ಲ ಅನಂತ ಭಗವದ್ ರೂಪಗಳು ಒಳಗೆ ಸೇರ್ಕೊಂಡಿರೋದೆಲ್ಲಿ? ಓಂಕಾರದ. ಅಂಥ ಓಂಕಾರವನ್ನ ಜಪ ಮಾಡುವ ಸತ್ಪರಂಪರೆಯಲ್ಲಿ 6ನೇ ಯತಿಗಳು ದುರ್ವಾಸರು. ಅಂತಹ ಮಹಿತ ಚರಿತರ ವಸ್ತ್ರವನ್ನ ಎಳೆದ ಅಂದ್ರೆ ದೇವರು ಸುಮ್ಮನೆ ಬಿಡಲ್ಲ. ದುರ್ವಾಸರಿದ್ದಾರೆ, ಸ್ವಾಮಿ ಇದ್ದಾರೆ, ಕೃಷ್ಣ ದ್ವಾರಕೆಗೆ ಹೋಗೋಣ, ಅವನಲ್ಲಿ ಪ್ರಾರ್ಥನೆ ಮಾಡೋಣ, ಎಷ್ಟು ಅನ್ಯಾಯ ಆಗ್ತಾ ಇದೆ ನೀನಿರುವಾಗ ಅಂತ. ಕೃಷ್ಣ, ನೀನು ಭೂಮಿಯಲ್ಲಿ ಕಣ್ಣಿಗೆ ಕಾಣ್ತಾ ಇರುವಾಗಲೇ ಪರಮಹಂಸರಿಗೆ ಬೆಲೆ ಇಲ್ಲ, ನಾನು ಏನ್ ಮಾಡ್ಬೇಕಿವಾಗ ಅಂತ ಮುರಿದು ಹೋದ ದಂಡ ಕಮಂಡಲಗಳನ್ನೆಲ್ಲ ತಗೊಂಡು ಬರ್ತಾರೆ. ಸನ್ಯಾಸಿಗಳ ದಂಡ ಮುರಿತು ಅಂದ್ರೆ 60 ದಿನ ಉಪವಾಸ ಮಾಡಬೇಕು. ಸನ್ಯಾಸಿಗಳಿಗೆ ದಂಡ ಅತ್ಯಂತ ಪ್ರಧಾನವಾದ ಒಂದು ಪದಾರ್ಥ. ಅದು ದಂಡವೇ ಅವರಿಗೆ ಪ್ರಧಾನ. ಅವರ ಇಡೀ ಸತ್ವ ಇರೋದೇ ದಂಡದಲ್ಲಿ. ದಂಡ ಮುರಿಬಾರದು. ನಮ್ಮ ಪರಂಪರೆಯಲ್ಲಿ ದಂಡ ಮುರಿದ ಕಥೆ 2 ಸಲ ಬರುತ್ತೆ ನಮಗೆ. ದುರ್ವಾಸರ ದಂಡ ಕಮಂಡಲಗಳನ್ನ ಮುರಿದ ಕಥೆ ಇಲ್ಲಿ ಗೊತ್ತಾಯ್ತು ಹರಿವಂಶದಲ್ಲಿ. ಪರತೀರ್ಥರ, ಪ್ರಾಜ್ಞತೀರ್ಥರ, ಮಹಾನುಭಾವರ ದಂಡ ಮುರಿದ ಕಥೆ ಎಲ್ಲಿ ಬರುತ್ತೆ ನಮಗೆ? ಮಣಿಮಂಜರಿಯಲ್ಲಿ ಬರುತ್ತೆ. ಇವರೆಲ್ಲ ಅವರ ದಂಡಗಳನ್ನೇ ಮುರಿದಾಕ್ಬಿಟ್ರು. ಯಾಕೆ? ಸನ್ಯಾಸ ಹಾಳಾಗೋಗ್ಲಿ ಅವ್ರದ್ದು ಅಂತ. ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಲಿ, ಸದ್ವೈಷ್ಣವ ಪರಂಪರೆ ನಿಂತೋಗ್ಲಿ ಆ ದೃಷ್ಟಿ. ದುರ್ವಾಸರು ಬಿಡಲ್ಲ. ದೇವರಿದ್ದಾರೆ. ದ್ವಾರಕೆಗೆ ಬಂದ್ರು, ಎಲ್ಲ ಮೂಟೆ ಕಟ್ಟಿದ್ರಂತೆ, ಗಂಟು ಕಟ್ಟಿದ್ರಂತೆ. ಪಾಪ ಕೆಲವರು ಅಳ್ತಾ ಇದ್ದಾರಂತೆ. ಅಯ್ಯೋ, ಕಷ್ಟಪಟ್ಟು ಅನುಷ್ಠಾನ ಮಾಡಿದ 50 ವಾರ್ಷಿಕಂ ನ್ಯಾಸಂ, 50 ವರ್ಷದಿಂದ ಸನ್ಯಾಸ ಮಾಡ್ಕೊಂಡ್ ಬಂದಿದ್ದೆ, ದಂಡ ಮುರಿದು ಬಿಟ್ಟ. ನೂತನ ಸನ್ಯಾಸಿ ಪಾಪ, ವಾರ ಆಗಿದೆ, ವರ್ಷ ಆಗಿದೆ, ಅವ್ರ ದಂಡ ಮುರಿದು ಹೋಯ್ತು. ಎಷ್ಟು ದುಃಖ ಆಗ್ಬೇಡ ಅವ್ರಿಗೆ. ಎಲ್ಲ ದ್ವಾರಾವತಿಗೆ ಬರ್ತಾರೆ. ಕೃಷ್ಣ ಚೆಂಡಾಟ ಆಡ್ತಾ ಇದ್ದಾರೆ. ಸುಧರ್ಮ ಸಭೆಯಲ್ಲಿ ಎಲ್ಲ ಮಕ್ಕಳ ಜೊತೆಯಲ್ಲಿ ಎಷ್ಟು ಜನ ಮಕ್ಕಳಿದ್ರು ಅಂದ್ರೆ ನೀವೇ ಲೆಕ್ಕ ಹಾಕಿ. 16,108. ಅದರಲ್ಲಿ ಒಬ್ಬರಿಗೆ 11.
ಎಷ್ಟಾಯ್ತು? ಅಷ್ಟು ಮಕ್ಕಳ ಜೊತೆಯಲ್ಲಿ ಚೆಂಡಾಟ ಆಡ್ತಾ ಇದ್ದ ಕೃಷ್ಣ. ಚೆಂಡಾಟ ಆಡುವಾಗ ಎಡಗೈಯಲ್ಲಿ ಚೆಂಡು ಬಂತು. ಎಡಗೈಯಲ್ಲಿ ಚೆಂಡು ಬಂದ್ರೆ ಎಲ್ಲ ವಿಚಿತ್ರವಾದ ಸನ್ಯಾಸಿಗಳ ಪ್ರವೇಶದಿಂದ ಗಾಳಿ ಬಂತು. ಆ ಗಾಳಿಗೆ ಭಗವಂತನ ಕೈಯಿಂದ ಚೆಂಡು ಕೆಳಗೆ ಬಿತ್ತಂತೆ. ನನ್ನ ಕೈಯಿಂದ ಚೆಂಡು ಕೆಳಗೆ ಬಿತ್ತಲ್ಲ ಅಂತ ನೋಡಿದ್ರೆ ಮುನಿಗಳೆಲ್ಲ ಪ್ರಭೋ ಕೃಷ್ಣ ಹರೇ ಕೃಷ್ಣ ರಾಗಿನೋ ಮಹತೋ ಭಯ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಬಂದ್ಬಿಟ್ಟಿದ್ದಾರೆ. ಸನ್ಯಾಸಿಗಳೆಲ್ಲ ಅಳ್ತಾ ಇದ್ದಾರೆ. ಕೃಷ್ಣ ಅಂದ, ಸನ್ಯಾಸಿಗಳು ಕಣ್ಣಲ್ಲಿ ನೀರ್ ಹಾಕಬಾರ್ದು, ಲೋಕಕ್ಷೇಮ ಅಲ್ಲ. ಇಬ್ಬರು ಕಣ್ಣಲ್ಲಿ ನೀರ್ ಹಾಕ್ಬಾರ್ದು. ಸನ್ಯಾಸಿ ನೀರ್ ಹಾಕ್ಬಾರ್ದು, ಗೋವು ನೀರ್ ಹಾಕ್ಬಾರ್ದು. ನಾವು ಹತ್ರ ಮನೆಯವರು ಅಳ್ತಾರೆ, ಸನ್ಯಾಸಿ ಹತ್ರ ಊರೇ ಅಳುತ್ತೆ, ರಾಷ್ಟ್ರವೇ ಅಳುತ್ತೆ. ಅವರಿಗೋಸ್ಕರವಾಗಿ ಯಾವುದೂ ಮಾಡೋದಿಲ್ಲ ಸನ್ಯಾಸಿಗಳು. ಸ್ವಾರ್ಥವೇ ಇಲ್ಲ ಸನ್ಯಾಸಿಗಳಿಗೆ, ಪರಾರ್ಥವೇ ಅವರಿಗೆಲ್ಲ. ಅವ್ರ ಕಣ್ಣಲ್ಲಿ ನೀರ್ ಹಾಕ್ಬಾರ್ದು. ಸಮಾಜ ಸನ್ಯಾಸಿಗಳ ಕಣ್ಣಲ್ಲಿ ನೀರ್ ಹಾಕ್ಬಾರ್ದು. ಆಚಾರ್ಯರ ಪರಂಪರೆಯಲ್ಲಿ ತಂತ್ರಸಾರ ಸಂಗ್ರಹದ ರೀತಿಯಲ್ಲಿ ತಾರತಮ್ಯ ಕ್ರಮದಲ್ಲಿ ಒಂದು ದೇವಸ್ಥಾನದ ದೇವರಿಗೆ ಪೂಜೆ ಆಗ್ತಾ ಇದೆ ಅನ್ನೋದನ್ನ ಸಹಿಸಿಕೊಳ್ಳಿಕ್ಕಾಗದೆ ಒಂದು ಮಠದ ಸ್ವಾಮಿಗಳು ಪರಿಶುದ್ಧವಾದ ಒಂದು ನದಿ ತೀರದಲ್ಲಿ ಅವರ ಮಠ, ಹೊರಗೆಲ್ಲೂ ಬರಲ್ಲ, ಶಿಷ್ಯ ವರ್ಗ ಜಾಸ್ತಿ ಇಲ್ಲ ಪಾಪ ಮಠಕ್ಕೆ. ಆಚಾರ್ಯರು ಪ್ರತಿನಿತ್ಯ ಸಾಯಂಕಾಲ ಪೂಜೆ ಮಾಡ್ತಾ ಇದ್ದ ಜಾಗ ಅದು. ಅಲ್ಲಿ ವಿಷ್ಣು ತೀರ್ಥಾಚಾರ್ಯರು ಇವತ್ತಿಗೂ ತಪಸ್ಸು ಮಾಡ್ತಿರ್ತಕ್ಕ ಜಾಗ. ನಮ್ಮ ಒಂದು ಸಂಪ್ರದಾಯದಿಂದ ಇಲ್ಲಿ ಪೂಜೆ ಆಗ್ತಿಲ್ಲ, ತಾರತಮ್ಯ ಕ್ರಮದಲ್ಲಿ ಪೂಜೆ ಆಗ್ತಾ ಇದೆ ಅನ್ನುವ ಮಧ್ವದ್ವೇಷದಿಂದ ಅವ್ರು ಸ್ನಾನ ಮಾಡಿ ಬೆಳಗ್ಗೆ 4 ಗಂಟೆಗೆ ಆನ್ಯೀಕಕ್ಕೆ ಕೂತ್ರೆ ಗೌರ್ಮೆಂಟ್ ಗುಡಿಯವ್ರು ಏನ್ ಮಾಡುದು? ಈ ತರ ಸಂಪ್ರದಾಯದ ಬ್ರಾಹ್ಮಣ ಅಧಿಕಾರಿಗಳು ಸ್ವಾಮಿಗಳ ಕಿವಿಗೆ ಕೇಳಿಸೋ ಹಾಗೆ ಲೌಡ್ ಸ್ಪೀಕರ್ ಜೋರಾಗಿ ನಾವು ಮುಸಲ್ಮಾನರನ್ನ ಬೈತೀವಿ. ಆ ಸ್ವಾಮಿಗಳು ಎಲ್ಲರನ್ನ ಕರೆದು ಕಣ್ಣಲ್ಲಿ ನೀರು ಬಿಡ್ತಾ ನನ್ ಜಪ ಮಾಡಕ್ ಬಿಡ್ತಾ ಇಲ್ಲ ಇವರು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. ನಮ್ಗಿದೆಲ್ಲ ಆಗಿದೆ ಅಂತಾನೆ ಗೊತ್ತಿಲ್ಲ ಅಲ್ವಾ? ಭಟ್ಟಾರಕ ಪರಂಪರೆಯ ಒಬ್ಬ ಸನ್ಯಾಸಿಯನ್ನ ಗೆದ್ದು ಆ ನರಸಿಂಹದೇವರನ್ನ ತಗೊಂಡು ರುದ್ರದೇವರ ಮಗನ ಪಕ್ಕದಲ್ಲಿಟ್ಟು ಪೂಜೆ ಮಾಡಿಸಿ ವಿಶೇಷವಾಗಿ ಪಾಠ ಪ್ರವಚನ ಮಾಡೋ ಪರಂಪರೆ ಬೆಳೆಸಿ ಅಂತ ಹೇಳಿದ್ರೆ ನಮ್ಮವರೇ ಸಂಪ್ರದಾಯ ದ್ವೇಷದಿಂದ ಒಬ್ಬ ಸನ್ಯಾಸಿ ಜಪ ಮಾಡ್ತಾ ಇದ್ರೆ ಕಿವಿಗೆ ಹಾರನ್ ಹಾಕ್ತಾರೆ. ನನ್ ಜಪ ಮಾಡ್ಲಿಕ್ಕೆ ಆಗ್ತಿಲ್ಲ, ನನಗೆ ಕಾನ್ಸಂಟ್ರೇಷನ್ ಬರ್ತಿಲ್ಲ ಅಂತ ಅವ್ರ ಕಣ್ಣಲ್ಲಿ ನೀರ್ ಬಿಡ್ತಾರೆ. ಸಮಾಜ ಉದ್ಧಾರ ಆಗ್ತದೆ. ಕೃಷ್ಣದೇವರು ಅಂತಾರೆ, ಸನ್ಯಾಸಿಗಳ ಕಣ್ಣಲ್ಲಿ ನೀರು ಬರಬಾರ್ದು. ಸನ್ಯಾಸಿಗಳ ನನಗೆ ಆಗ್ತಾ ಇಲ್ಲ, ನನಗೆ ಅನುಷ್ಠಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಪೂಜೆಗೆ ಅವಕಾಶ ಇಲ್ಲ, ನನ್ನ ಸ್ನಾನಕ್ಕೆ ಅವಕಾಶ ಇಲ್ಲ, ದಂಡಕ ಮಂಡಲ ಇಲ್ಲ ಅಂತ ಸನ್ಯಾಸಿ ಹತ್ರ ಸರ್ವನಾಶ ಆಗುತ್ತೆ. ಕೃಷ್ಣ ಪ್ರತಿಜ್ಞೆ ಮಾಡ್ದ, ನಿಮ್ಮನ್ನ ಯಾರು ಅಳಿಸಿದ್ದಾರೆ, ನಿಮ್ಮ ದಂಡಕ ಮಂಡಲಗಳನ್ನ ಯಾರು ಮುರಿದಿದ್ದಾರೆ ಅವ್ರನ್ನ ಸರ್ವನಾಶ ಮಾಡೇ ನಾನು ಊಟ ಮಾಡುವುದು ಅಂತ ದೇವರು ಪ್ರತಿಜ್ಞೆ ಮಾಡ್ದ ಕೃಷ್ಣ. ಯಾರು ಮಾಡಿದ್ದು? ಆಗ ಅಲ್ಲಿ ಬಂದ ಸನ್ಯಾಸಿಗಳ ಶಿಷ್ಯರಲ್ಲಿ ಕೆಲವರು, ಎಲ್ಲರೂ ತಪಸ್ಸುಗಳಿರಲ್ವಲ್ಲ, ಕೆಳಗೆ ಸುಸ್ತಾಗಿ ಕೆಳಗೆ ಬಿದ್ದೋದ್ರು. ನಡೆದು ಸಾಕಾಗಿ ಒಂದು ಬಿದ್ದು ಕೃಷ್ಣ ಅಂತ ಮೊದಲು ಭಿಕ್ಷೆ ಮಾಡಿ ನೀವೆಲ್ಲ. ಅವ್ರಂತಾರೆ, ಸ್ವಾಮಿ ದಂಡ ಬರ್ಬೇಕು, ದಂಡ ಬರದೆ ನಾವು ಭಿಕ್ಷೆ ಮಾಡೋದಿಲ್ಲ ಅಂದಾಗ ಆಗ್ಲಿ ವ್ಯವಸ್ಥೆ ಆಗ್ಲಿ ಇಲ್ಲ. ಎಲ್ಲರೂ ಕೂಡ ತತಶ್ಚಕ್ರ ಹೋಮ ವಿರಜಾ ಹೋಮಾದಿಗಳನ್ನೆಲ್ಲ ಮಾಡಿ ದಂಡ ಸ್ವೀಕಾರ ಮಾಡಿಕೊಂಡು ದುರ್ವಾಸರ ಕೈಯಲ್ಲಿ 60,000ಕ್ಕೂ ಮಿಕ್ಕ ಸನ್ಯಾಸಿಗಳಿಗೆ ಕೃಷ್ಣನೇ ಹಸ್ತೋದಕವನ್ನ ನೀಡಿದ. ದೇವರು ನಮಗೆ ತಿಳಿಸಿಕೊಡುವ ದೊಡ್ಡ ಪಾಠ ಇದೆ. ಯತಿರ್ಯಸ್ತ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಹರಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್. ಒಬ್ಬ ಸನ್ಯಾಸಿಗೆ, ಒಬ್ಬನೇ ಒಬ್ಬ ಯತಿಗೆ ಕೃಷ್ಣಾರ್ಪಣ ಅಂತಂದು ಆ ಯತಿ ನಮ್ಮ ಮನೆಯಲ್ಲಿ ಒಂದು ತುತ್ತು ಅನ್ನ ತಿಂದ್ರೆ ಶ್ರೀಹರಿ ಊಟ ಮಾಡಿದ ಹಾಗೆ. ಶ್ರೀಹರಿ ಊಟ ಮಾಡಿದ್ರೆ 3 ಲೋಕವೂ ಊಟ ಮಾಡಿದಾಗ. ಅಂತ ಯತಿಗಳು ಕಣ್ಣಲ್ಲಿ ನೀರು ಬಿಡ್ತಾರೆ ಅಂದ್ರೆ ಕೃಷ್ಣ ಏನಾಗ್ಬೇಡ, ಅವ್ನು ಅವತಾರ ಮಾಡಿದ್ದೆ ಅದಕ್ಕೋಸ್ಕರ. ಕೃಷ್ಣ ಅವತಾರ ಮಾಡಿದ್ದೆ ಅವ್ರಿಗೋಸ್ಕರ. ನೀವೆಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ರಿ. 4 ರೀತಿಯಾದ ಅನ್ನ ನೋಡಿ, ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಅತಿ ಖಾರ ಇಲ್ಲ. ಚತುರ್ವಿಧಾನ್ನವನ್ನ ಮಾಡಿದ ಕೃಷ್ಣ ಅವರಿಗೆ ಸಿಹಿ ಪ್ರಧಾನವಾದ ಚತುರ್ವಿಧಾನ್ನವನ್ನ ತಾನೇ ಮಾಡಿ ತನ್ನ ಕೈಯಾರ ಬಡಿಸಿ ಅದರಿಂದ ಸನ್ಯಾಸಿಗಳಿಗೆ ಹಸ್ತೋದಕವನ್ನ ಹಾಕಿ
ಆ ಮಹಾನುಭಾವರಿಗೆ ಊಟ ಹಾಕೋದಿದೆಯಲ್ಲ, ಅನಂತ ಜನ್ಮಗಳ ಭಾಗ್ಯ, ಅನಂತ ಜನ್ಮಗಳ ಪುಣ್ಯ. ಎಲ್ಲೆಲ್ಲಿ ಸತ್ಪಾತ್ರರ ಮನೆಯಲ್ಲಿ ತಿಂದ ಯತಿಗಳು ಯಾರ್ಯಾರು ಏನೇನಾಗಿ ಬಂದಿದ್ದಾರೋ ಗೊತ್ತಿಲ್ಲ, ಯಾರ್ಯಾರು ಏನೇನಾಗಿ ಬರ್ತಾರೋ ನಮಗೆ ಗೊತ್ತಿಲ್ಲ. ಒಬ್ಬರ ಬಗ್ಗೆ ಮಾತ್ರ ಉಲ್ಲೇಖ ಇರೋದು, ಯತಿರ್ಯತಾತ್ಮ ತುದಿ ಕಶ್ಚನಾಭವತ್ ವಿಭೂಷಣೋ ಭೂರಿ ವಿರಕ್ತಿ ಭೂಷಣ. ಯಾರವರು ಮಧ್ವ ವಿಜಯದಲ್ಲಿ ಬರುತ್ತೆ. ಆಚಾರ್ಯರು ಯಾರ ಹತ್ರ ಸನ್ಯಾಸ ಬೇಕು ಅಂತ ಕೇಳ್ಕೊಂಡು ಹೋದ್ರು. ಪುರೈಷ ಕೃಷ್ಣಾಕರ ಸಿದ್ಧ ಶುದ್ಧಿ ಮಧ್ವರಾನ್ನ ಭುಕ್ತ್ಯ ಕಿಲ ಪಾಂಡವಾಲಯ. ನಿತ್ಯ ಲಕ್ಷಕ್ಕೂ ಮಿಕ್ಕಿ ಯತಿಗಳಿಗೆ ಭಿಕ್ಷೆ ಆಗ್ತಾ ಇದ್ದ ಧರ್ಮರಾಜ. ಕೃಷ್ಣಾಕರ ಸಿದ್ಧ ಶುದ್ಧಿ ಮಧ್ವರಾನ್ನ ಭುಕ್ತ್ಯ, ದ್ರೌಪದಿ ದೇವಿ ಮಾಡಿದ ಪರಿಶುದ್ಧವಾದ ಅನ್ನ, ಭೀಮಸೇನ ದೇವರು ಮಾಡಿದ ನೈವೇದ್ಯ ವೈಶ್ವದೇವ, ಆ ಅನ್ನವನ್ನ ಯತಿಗಳಿಗೆ ಹಾಕ್ತಾ ಇದ್ರು. ಭೀಮ ನಿವೇದಿತ ಕೃಷ್ಣಾಕೃತ ಅನ್ನವನ್ನ ತಿಂದು ಮನಸ್ಸು ಹೇಗೆ ಶುದ್ಧಿ ಆಯ್ತು ನೋಡ್ರಿ ಅವ್ರದ್ದು ಅಂದ್ರೆ, ಆಚಾರ್ಯನಿಗೆ ಸನ್ಯಾಸವನ್ನ ಕೊಡುವ ಗುರುಗಳಾಗಿ ಹುಟ್ಟಿ ಬಂದ್ಬಿಟ್ರು ಮಹಾತ್ಮ. ಅಚ್ಯುತ ಪ್ರೇಕ್ಷರು, ಅಚ್ಯುತ ಪ್ರಜ್ಞರಾಗಿ ಅವತಾರ ಮಾಡಿ ಬರ್ತಾರೆ. ಆದ್ರಿಂದ ಸಾತ್ವಿಕರನ್ನ, ಉತ್ತಮರನ್ನ, ಜ್ಞಾನಿಗಳನ್ನ ನಮ್ಮನ್ನ ಉದ್ಧಾರವನ್ನಾಗಿ ಮಾಡುತ್ತೆ. ಆದ್ದರಿಂದ ಅವರೆಲ್ಲರಿಗೂ ಭಿಕ್ಷೆಯನ್ನ ಏರ್ಪಾಟು ಮಾಡಿ ಕೃಷ್ಣ ಕೂತ್ಕೊಂಡಿದ್ದಾನೆ. ಅವಾಗ ಜನಾರ್ದನ ಬ್ರಾಹ್ಮಣ ಬಂದ. ಬ್ರಾಹ್ಮಣವನ್ನು ನಮಸ್ಕಾರ ಮಾಡ್ತಾರೆ. ಸ್ವಾಮಿ, ಬ್ರಹ್ಮದತ್ತ ಸಾಲ್ವರಾಜ ಅವನಿಬ್ಬರ ಮಕ್ಕಳ ಬಲದಿಂದ ರಾಜಸೂಯ ಯಾಗ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ. ನೋಡಿ, ರಾಜಸೂಯ ಯಾಗ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ. ನೀನ್ ಅವನಿಗೆ ಟ್ಯಾಕ್ಸ್ ಕೊಡ್ಬೇಕಂತೆ. ಏನ್ ಟ್ಯಾಕ್ಸ್ ಗೊತ್ತಾ? ಅವ್ರು ವ್ಯಂಗ್ಯ ಮಾಡೋದು ಕೃಷ್ಣದೇವರಿಗೆ. ಏನು ಕರ ಅಂದ್ರೆ, ಕೃಷ್ಣ ಸಮುದ್ರ ತೀರದಲ್ಲಿದ್ದಾನೆ, ಯಾದವ ರಾಜ ಅಲ್ಲ, 4 ಮೂಟೆ ಉಪ್ಪು ತಗೊಂಡ ಅಂತ ಹೇಳಿದ್ದಾನೆ ಅಂತ ಕೃಷ್ಣದೇವರಿಗೆ. ನಮ್ಮನ್ನ ಯಾರಾದ್ರೂ ಬೈದ್ ಬಿಟ್ರೆ ಇಡೀ ಜನ್ಮ ಪೂರ್ತಿ ದ್ವೇಷ ಮಾಡ್ತಾ ಇರ್ತೀವಿ. ನಾವು ತಿನ್ನು ಉಪ್ಪು ಖಾರದ ಮಳೆ ಬರದೆ. ಕೃಷ್ಣ ಇರುವಾಗ, ಕೃಷ್ಣನ ಎದುರಿಗೆ ಅವಜಾನಂತಿ ಮಾಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತಹ ಮಮ ಭೂತ ಮಹೇಶ್ವರಂ. ನಾನು ಸರ್ವೋತ್ತಮ ಅನ್ನುವ ಜ್ಞಾನ ಇಲ್ಲದೆ ನನ್ನ ಎದುರಿಗೆ ನನ್ನ ಆಡ್ಕೊಂಡು ಬೈತಾ ಇರ್ತಾರೆ ಜನಗಳು. ಅವರ ಯೋಗ್ಯತೆ, ಅವ್ರ ಹಣೆ ಬರ ಅದೇ. ಉಪ್ಪು ತಗೊಂಡ್ ಬಾ ಟ್ಯಾಕ್ಸ್ ಅಂತ ಹೇಳಿದಾನೆ ಅಂತಂದ. ಅಲ್ಲಿದ್ದವರೆಲ್ಲ ನಕ್ಕು ಬಿಟ್ರು. ಕೃಷ್ಣ ಟ್ಯಾಕ್ಸ್ ಕೊಡ್ಬೇಕಂತೆ, ಉಪ್ಪು ಕೊಡ್ಬೇಕಂತೆ ಅಂತ ಎಲ್ಲಾ ನಕ್ಕು ಬಿಟ್ರು ಯಾದವರೆಲ್ಲ. ಪಾಪ ಜನಾರ್ದನ ಬ್ರಾಹ್ಮಣನಿಗೆ ತುಂಬಾ ಬೇಜಾರಾಯ್ತು. ತಲೆ ಕೆಳಗೆ ಬಗ್ಗಿಸ್ಬಿಟ್ಟ. ತಲೆ ಕೆಳಗೆ ಹಾಕ್ತಾ ಇದ್ದ ಹಾಗೆ ಇವನಂತಾನೆ, ಟೆನ್ಷನ್ ಮಾಡ್ಕೋಬೇಡಪ್ಪ, ನೀನು ಒಳ್ಳೆಯವನೇ, ನನ್ನ ಕಥೆಯಲ್ಲಿ ಆಸಕ್ತನಾಗಿ ಮೋಕ್ಷಕ್ಕೆ ಹೋಗು, ಎಲ್ಲಿ ಬರಬೇಕು ಅಂತ ಹೇಳು, ಅಲ್ಲಿಗೆ ಅವನಿಗೆ ಟ್ಯಾಕ್ಸ್ ಕೊಡ್ತೇನೆ. ಬಾಣದಿಂದ ಟ್ಯಾಕ್ಸ್ ಕೊಡ್ಬೇಕಾ? ಕೃಷ್ಣ ಹೇಳೋ ಮಾತು. ಚಕ್ರದಿಂದ ಟ್ಯಾಕ್ಸ್ ಕೊಡ್ಬೇಕಾ? ಕೌಮೋದಕಿ ಗದೆಯಿಂದ ಟ್ಯಾಕ್ಸ್ ಕೊಡ್ಬೇಕಾ? ನಾನ್ ಎವರ್ ರೆಡಿ ಟ್ಯಾಕ್ಸ್ ಕೊಡಕ್ಕೆ, ರಿಸೀವ್ ಮಾಡಕ್ ಅವ್ನು ರೆಡಿ ಇರ್ಬೇಕಷ್ಟೇ. ನಾನು ಪ್ರಭಾಸ ಕ್ಷೇತ್ರಕ್ಕೆ ಸನ್ಯಾಸಿಗಳನ್ನೆಲ್ಲ ಕರ್ಕೊಂಡು ಬಂದಿರ್ತೇನೆ, ಅಲ್ಲಿ ಬರಕ್ ಹೇಳು. ಪ್ರಭಾಸ ಕ್ಷೇತ್ರಕ್ಕೆ ಬಂದು, ಪ್ರಭಾಸ ಕ್ಷೇತ್ರಕ್ಕೆ ಬಂದ್ರೆ ಹಂಸ ಡಿಬಿಕರಿಬ್ಬರಿಗೂ ಕೂಡ ಕೃಷ್ಣ ಚೆನ್ನಾಗಿ ಏಟು ಕೊಟ್ಟ. ಡಿಬಿಕನಿಗೆ ಜಾಸ್ತಿ ಏಟಿಲ್ಲ, ಚಕ್ರದಿಂದ ತಲೆ ಕತ್ತರಿಸಾಕ್ಬಿಟ್ಟ. ಹಂಸನಿಗೆ ದೊಡ್ಡ ಏಟು. ಯಾಕೆ? ಸ್ವೋತ್ತಮರ ಗುಣಗಳನ್ನ ತಿಳಿದೆ ಅವರ ಅಪಕರ್ಷ ಮಾಡಿದ. ಅವರ ವಸ್ತ್ರವನ್ನ ನೋಡಿ, ಲೋಕದ ಅವರ ವ್ಯವಹಾರವನ್ನ ನೋಡಿ, ಅವರ ಒಳಗಿನ ಆಂತರ್ಯವನ್ನ ನೋಡದೆ ನಿಂದೆ ಮಾಡಿದ್ದಕ್ಕೆ ದೇವರೇನ್ ಮಾಡ್ದ? ನಾಲಿಗೆಯನ್ನ ಎಳೆದು ಕೊಂದನ. ಹಂಸನ ತಲೆ ಕೂದಲನ್ನ ಹಿಡಿದ, ನಾಲಿಗೆಯನ್ನ ಹೊರಗೆಳೆದ, ಸಂಹಾರ ಮಾಡಿದ. ವಿಷ್ಣು ವೈಷ್ಣವ ದ್ವೇಷವನ್ನ ಯಾರು ಮಾಡ್ತಾರೆ, ಆ ವಿಷ್ಣು ವೈಷ್ಣವ ದ್ವೇಷಿಗಳ ನಾಲಿಗೆಯನ್ನ ಕತ್ತರಿಸಬೇಕು ಅಂತಲೇ ವಾಯುದೇವರು ಅವತಾರ ಮಾಡಿ ಬರ್ತಾರೆ. ನಿಂದಾಂತೇ ವಿಷ್ಣೋ ಜಿಹ್ವಾಚ್ಛೇದಂ ಕರೋತ್ಯಸೋ ತದರ್ಥಮೇವ ವಾಯೋಶ್ಚ್ಯವತಾರ ಸದಾ ಭುವಿ. ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಬ್ರಹ್ಮದೇವರು ಹೇಳುವಂತ 2 ತರ ಜಿಹ್ವಾಚ್ಛೇದ. ಭೀಮಸೇನ ದೇವರಾಗಿ ಬಂದಾಗ ತಲೆ ಕತ್ತರಿಸೋದು, ಇವಾಗ ವಾಕ್ಷರಗಳಿಂದ. ಈಗ ಆಚಾರ್ಯ ದಂಡ ಅಂದ್ರೆ ಯಾವುದು? ಗ್ರಂಥದಂಡ. ವಾಕ್ಯೇ ನೇಕೇನ ಕ್ಷಿಪತ್ಹರ್ಷ ತೀರ್ಥ. ಇಲ್ಲಿ ಶ್ರೀಮದಾಚಾರ್ಯರು ಬಂದಾಗ್ಲೂ ಕೂಡ ಪಾಪ ಮತ್ತೂ ದ್ವೇಷ ಮಾಡ್ತಾ ಬಂದು. ನೋಡಿ, ದಂಡ ಮುರಿಯೋದು ಅನ್ನೋದು ರಾಕ್ಷಸರ ಹೊಸದೇ ಅಲ್ಲ ಅಲ್ವಾ? ನಮಗ್ ದಂಡ ಅಂದ್ರೆ ಏನು ಗೊತ್ತಿಲ್ಲ, ಕಮಂಡ್ಲು ಅಂದ್ರೆ ಏನು, ನಮ್ದೆಲ್ಲ ಕಮಂಡ್ಲು ಅದೇ. ಇವಾಗ ಚಿಕ್ಕದ ಗಿಂಡಿ ಬಂದಿದೆ, ಚೆನ್ನಾಗಿರುತ್ತೆ, ತೀರ್ಥ ಕೊಡ್ತೀವಿ ಅಂತ ಅಂತ ಹೇಳ್ತೀವಿ.
ಸನ್ಯಾಸಿಗಳ ದಂಡ ಕಮಂಡಲು ಎಷ್ಟು ಪ್ರಧಾನ. ದೈತ್ಯರ ಕಣ್ಣು ಯಾವಾಗ ದಂಡ ಕಮಂಡಲ ಮೇಲೆ. ಇದೊಂದು ಕಥೆ ನಮಗೆ ಇಡೀ ಮಣಿವಂಜರಿ ಮಧ್ವವಿಜಯಗಳ ಒಂದು ಪಿಕ್ಚರೈಸೇಷನ್ ಮಾಡಿಸ್ಬಿಡುತ್ತೆ ನಮಗೆ. ಎಲ್ಲಾ ಕಾಲದಲ್ಲಿ ಇದ್ರು ಶ್ರೀಮದಾಚಾರ್ಯರು ಅನಂತಪುರ ಚಾನಂದೂರ ಅಂತ ಒಂದು ಕ್ಷೇತ್ರ, ಇವತ್ತು ತಿರುವನಂತಪುರ ಅಂತ, ಅಲ್ಲಿ ಹೋಗ್ತಾರೆ ಆಚಾರ್ಯ. ಅಲ್ಲಿ ಹೋಗಿ ಗುಡಿ ಒಳಗ್ ಕೂತ್ಕೊಂಡು ಬ್ರಹ್ಮಸೂತ್ರ ಅರ್ಥ ಹೇಳ್ತಾ ಕೂತ್ರೆ ಅವನು ಯಾವನ ಬಂದ ಕುದಿಪುಸ್ತು ಅಪ್ರಾಂಶು ನೂತ್ನೋಪಾಧಿವಾಸಜ ಅಂತ ಅವ್ರ ಹೆಸರು. ಇಷ್ಟುದ್ದ ಇದೆ ಅವ್ರ ಹೆಸರು, ಕುದಿಪುಸ್ತೂರ ಅವ್ರ ಹೆಸರು. ಅಭಿನವ ಶಂಕರ ಅಂತ ಕರೀತಾ ಇದ್ರು ಅಂತ ಅವನು ಬಂದು ರೇ ನೀವು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರ್ತಿದ್ರಿ ಅಲ್ರಿ, ವಿತೌಟ್ ಕಾಮೆಂಟ್ರಿ ನೀವು ಪ್ರವಚನ ಮಾಡೋ ಹಾಗಿಲ್ಲ ಶ್ರೀಮದಾಚಾರ್ಯ ಅಂತಾರ. ಹಾಗೇನು ರಾಜಶಾಸನ ಇಲ್ಲಪ್ಪ, ಪುಸ್ತಕ ನಾವು ಭಾಷ್ಯ ಬರೀತೇವೆ. ಅವಾಗ ಜನ ಆಡ್ಕೊಂಡು ಹಾಕೋದ್ರು, ನಿಮ್ ದಂಡ ಮುರಿತೀನಿ ಇಂದ ಹಂಸಡಿಬಿಕರು ವಂಶಸ್ತ್ರೀ ಅವರೆಲ್ಲ ದಂಡ ಮುರಿತೀನಿ ಅಂದ್ರೆ ಸರಿ ಹಾಗೆ ಆಗ್ಲಿ. ಆಚಾರ್ಯರು ಅನಂತಪುರ ಕನ್ಯಾಕುಮಾರಿ ರಾಮೇಶ್ವರ ಬಂದಾಗ ಚಾತುರ್ಮಾಸಕ್ಕೆ ಬಂದ್ಬೋದು. ಈ ದುಷ್ಟರು ಚಾತುರ್ಮಾಸಕ್ಕೆ ಅಲ್ಲೇ ಹೋದ, ಇಲ್ಲಿಗೆ ರಾಮೇಶ್ವರಕ್ಕೆ ಹೋದ್ರೆ ಅಲ್ಲಿ ಶ್ರೀಮದಾಚಾರ್ಯರ ಶಿಷ್ಯರು ಚಿಕ್ಕ ಹುಡುಗರು ಯುವಕರು ಸಾಯಂಕಾಲ ಸಮುದ್ರ ತೀರಕ್ಕೆ ಅಂತ ಓಡಾಡ್ಕೊಂಡ್ ಬರೋಣ ಅಂತ ಹೋದ. ಅವ್ರಿಗೆ ಹೊಡೆದಾಕ್ಬಿಟ್ಟಿದ್ರು ಶಿಷ್ಯರೆಲ್ಲ. ಪಾಪ ರಕ್ತ ಎಲ್ಲ ಬಂದು ಪ್ರಕಾಶಕದಲ್ಲಿ ಬರತ್ತಿ ಮಾತಿಲ್ಲ. ರಕ್ತ ಎಲ್ಲ ಬಂದ್ಮೇಲೆ ಅವ್ರ ಆಚಾರ ಹತ್ರ ಬಂದು ಗಲಾಟೆ ಆಯ್ತು. ಆಚಾರ ಹೋದ್ರಲ್ಲಿ ಕೊಡೋ, ನನ್ನ ಹತ್ರ ಮಾತಾಡ್ಬೇಕು, ನೀನು ಶಿಷ್ಯರ ಹೊಡಿಬಾರ್ದು, ತಗೋ ದಂಡ ಮುರಿ. ತ್ವಂಷಂಡ ಕೋಪಂಡಿತ ವಂದ್ಯವಾಗಿತ್ತು. ಮಧ್ವಜ ಬರುತ್ತಲ್ಲ, ಹೇಳಿದ ಮಾತನ್ನು ತಗೋ, ನನ್ ದಂಡ ತಗೋ, ತಾಕತ್ತಿದ್ರೆ ಮುರಿ ಅಂತ. ಇದೇ ಮಾಡಿದ ವ್ಯಾಪಾರ ಅವರೆಲ್ಲ. ಅವನ್ ದಂಡ ಮುರಿದ. ಇಲ್ಲಿ ಪದ್ಮತೀರ್ಥಾದಿಗಳೆಲ್ಲ ಪ್ಲಾನ್ ಮಾಡಿದ್ರು, ಆಚಾರ್ಯರ ಗ್ರಂಥಾಕರ್ಷಣೆ ಮಾಡ್ರಿ, ದಂಡ ಮುರಿರಿ, ಊರಿಗೆ ಬಂದ್ರೆ ಅವ್ರ ಮುಖದ ಮೇಲೆಲ್ಲ ಹೊಡೀರಿ, ಅಪಪ್ರಚಾರ ಮಾಡ್ರಿ. ಈ ರಾಕ್ಷಸರ ಕೆಲಸ ಕೃಷ್ಣದೇವರ ಕಾಲದಿಂದ ಇವತ್ತಿಗೂ ಹಾಗೆ ಇದೆ. ಹರಿದಾಸರ ಕೃತಿಗಳನ್ನ ಹೇಳಬೇಡಿ, ಅಂಕಿತ ಇರುವಂತಹ ದೇವರ ನಾಮಗಳನ್ನು ಹೇಳ್ಬೇಡಿ. ಯಾರ್ಯಾರು ಅಂಕಿತ ಹಾಕೊಂಡಿರೋ ಯಾವ್ಯಾವ್ದೋ ಮೂರ್ತಲ ದತ್ತಾತ್ರೇಯನ್ ಹಾಡೆಲ್ಲ ಹೇಳಿ ನಾವು ಸೆಕ್ಯುಲರಿಸಂ ಅಂತ ನಾವೆಲ್ಲ ಕೂತ್ಕೊಂಡು ಓಡಾಡ್ತಾ ಇದ್ದೇವೆ. ಡೈರೆಕ್ಟ್ ಆಗಿ ಹೇಳ್ತಾ ಇದ್ರಿ, ಹರಿದಾಸರ ಅಂಕಿತ ಇರುವಂತಹ ಹಾಡುಗಳನ್ನ ಹೇಳ್ಬೇಡಿ, ರುದ್ರದೇವರನ್ನ ಕೀಳಾಗಿ ಕಾಣುವಂತಹ ಹಾಡುಗಳನ್ನ ನೀವು ಹೇಳ್ಬೇಡಿ. ಒಬ್ಬ ಸ್ವಾಮಿಗಳು ಒಂದ್ ಸಭೆಗೆ ಬಂದಿದ್ದಾರೆ, ಪರಮತೀಯ ದೊಡ್ಡ ಮಠದ ಸ್ವಾಮಿಗಳು ಸಭೆಗೆ ಬಂದ್ರೆ ಇಲ್ಲಿ ಹಾಡು ಹೇಳ್ತಾ ಇದ್ದಾರೆ, ಗಣಪತಿಯ ಹಾಡು ಹೇಳ್ತಾ ಇದ್ದಾರೆ. ವಂದಿಸುವುದಾದಿಯಲ್ಲಿ ಗಣನಾಥನ ಸಂದೇಹ ಸಲ್ಲ ಶ್ರೀ ಹರಿಯಾಜ್ಞೆ ಇದೆ ಕುಂಟು ಅನ್ನೋ ಶಬ್ದ ಬರ್ತಿದ್ದಾಗ ಹಿಂಗಂತ ನಿಲ್ಸಿ ಅಂತ ಬಲ್ಲಿದೆ, ನಿಲ್ಸಿ ಅಂತಾರೆ. ಕಾರಣ ಯಾಕೆ? ಗಣಪತಿ ಪೂಜೆ ಮಾಡಕ್ಕೆ ಆಜ್ಞೆ ಕೊಡಕ್ಕೆ ಶ್ರೀಹರಿ ಯಾರು? ಗಣಪತಿನೂ ಒಬ್ನೇ, ಶ್ರೀಹರಿಯೂ ಒಬ್ನೇ, ಸ್ಕಂದನೂ ಒಬ್ನೇ, ದುರ್ಗೇನು ಒಬ್ಳೆ, ನಾನೇ ಗಣೇಶ. ಕೊನೆಗೆ ಸೊಂಡ್ಲಿಲ್ಲ, ಹೊಟ್ಟೆ ಇಲ್ಲ ಅಷ್ಟೇ. ಈ ಆಸುರ ಭಾವ, ಆಸುರ ಬುದ್ಧಿ ಎಲ್ಲಿಂದ ಇದೆ? ಅಲ್ಲಿಂದ ಕೆಳಗಿಳಿದು ಬರ್ತಿದೆ. ಆಚಾರ ಅಂತಾರೆ, ಮೈತ್ರಾಯಣಿ ಉಪನಿಷತ್ತಿನ ಕೋಟ್ ಮಾಡಿ ಆಚಾರ ಅಂತಾರೆ, ತೈಸ್ಸಹನ ಸಂವಸೇ, ಅವ್ರ ಜೊತೆಯಲ್ಲಿ ವಾಸ ಮಾಡಬೇಡಿ. ಪ್ರಾಕಾಶ್ಯಕ್ಕೇತೆ ತಸ್ಕರ, ಅವರೆಲ್ಲ ಕಳ್ಳರು. ಈ ಕಳ್ಳ ಆದ್ರೆ ಬೆಳ್ಳಿ ಬಂಗಾರ ತಗೊಂಡು ಹೋಗ್ತಾರೆ, ಈ ಕಳ್ಳ ವೇದಕ್ಕೆ ಅಪಾರ್ಥ ಮಾಡಿಬಿಡ್ತಾನಲ್ಲ, ದೊಡ್ಡ ಕಳ್ಳ ಇನ್ನು. ಅದರಿಂದ ಯತಿಗಳಿಗೆ ದಂಡ ಮುರಿಯೋದು ಎಲ್ಲ ಯಾರ ಗುಣ? ಆಸುರ ಭಾವ, ಅಸುರ ಗುಣ, ರಾಕ್ಷಸರ ಗುಣ. ಜಗನ್ನಾಥ ಯತಿಗಳ ಮೇಲೆ ಬಾಣ ಪ್ರಯೋಗನೇ ಆಗೋಗ್ತಲ್ಲ. ಕಾವೇರಿ ತೀರದಲ್ಲಿ ಪಾಪ ಅವ್ರು 15 ಕಿಲೋಮೀಟರ್ ದೇವರ ಬೆಟ್ಟಿಗೆ ತಗೊಂಡು ಕಾವೇರಿ ನದಿಯೊಳಗೆ ಸ್ವಿಮ್ ಮಾಡ್ಕೊಂಡು ಹೋಗ್ತಾರೆ. ಅವರ ಮೇಲೆ ಬಾಣ ಪ್ರಯೋಗ ಆಯ್ತು ಅಂದ್ರೆ ಈ ಯತಿಗಳ ಮೇಲೆ ಅವತ್ತಿನಿಂದ ಕಳ್ಳತನ, ದಂಡ ಮುರಿಯೋದು ಎಲ್ಲ ಪರಂಪರೆಯಾಗಿ ದೈತ್ಯರು ಮಾಡ್ಕೊಂಡೇ ಬರ್ತಾರೆ. ಬರೀ ಮುಸಲ್ಮಾನ್ರೇ ದೈತ್ಯರಾಗಬೇಕು ಅಂತಿಲ್ಲ, ನಮ್ಮಲ್ಲೇ ದೈತ್ಯರಾಗಿ ಓಡಾಡ್ಕೊಂಡಿರ್ತಾರೆ ಬ್ರಾಹ್ಮಣ ವೇಷಧಾರಿಗಳಾಗಿ. ಅಂತವರ ಸಹವಾಸ, ಆ ಸಿದ್ಧಾಂತದ ಸಹವಾಸ ನಮಗೆ ಕೊಡಬಾರದು ಅಂತ ಕೃಷ್ಣ ಹಂಸಡಿಬಿಕರ ಈ ಉಪಾಖ್ಯಾನದಿಂದ ನಮಗೆ ಪಾಠ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ಬೇಕು ನಾವು ದೇವರಲ್ಲಿ. ಹಂಸಡಿಬಿಕರನ್ನ ವಧೆ ಮಾಡಿ ದ್ವಾರಕೆಗೆ ಬಂದ. ಅಲ್ಲಿಂದ ಭೀಮಸೇನ ದೇವರ ಮೂಲಕ ಜರಾಸಂಧನ ಸರ್ವ ಸಂಹಾರವನ್ನ ಸ್ವಾಮಿ ಕೃಷ್ಣ ಮಾಡಿಸಿಬಿಟ್ಟ. ಜರಾಸಂಧನ ವಧ ಆಗ್ತಾ ಇದ್ದ ಹಾಗೆ ರಾಜಸೂಯ ಮಹಾಕೃತು ವೈಭವದಿಂದ ನಡೆಯಿತು. ಆ ರಾಜಸೂಯ ಯಾಗದ ಫಲರೂಪದಲ್ಲಿ ಭೀಮಸೇನ ದೇವರಿಗೆ ಹಾವಿ ಬ್ರಹ್ಮ ಪದವಿಯನ್ನು ಕೊಟ್ಟು ಪರಮಾನುಗ್ರಹವನ್ನು ಮಾಡ್ತಾ ಇದ್ದಾನೆ ಸ್ವಾಮಿ ಕೃಷ್ಣ. ಅದಾದ ಮೇಲೆ 12 ವರ್ಷಗಳ ಕಾಲ ವಿಶೇಷವಾಗಿ
ವನವಾಸಕ್ಕೆ ಹೋದ್ರು. ಅವರು ವನವಾಸಕ್ಕೆ ಹೋದ್ರೆ ಕಾಮ್ಯಕ ವನದಲ್ಲಿ ಪಾಂಡವರಿದ್ದಾರೆ. ಕಾಮ್ಯಕ ವನದಲ್ಲಿ ಪಾಂಡವರಿದ್ದಾಗ ಪಾಂಡವರನ್ನು ನೋಡ್ಬೇಕು ಅಂತ ಭೀಷ್ಮಾಚಾರ್ಯರು ಬಂದಿದ್ದಾರೆ, ಕೃಷ್ಣದೇವರು ಬಂದರು. ಅವಾಗ ಅವರಿಬ್ಬರ ಮಧ್ಯ ಧರ್ಮರಾಜ, ಅರ್ಜುನ, ಭೀಷ್ಮಾಚಾರ್ಯರು, ಕೃಷ್ಣ ಈ 4 ಜನಗಳ ಮಧ್ಯ ಸಂವಾದವೇ ಶೇಷಧರ್ಮ ಪರ್ವ. ಅದನ್ನ ಆಮೇಲೆ ಹೇಳ್ತಾರೆ ಶೇಷಧರ್ಮ ಪರ್ವವನ್ನು. ಇಲ್ಲಿ ಏನಾಯ್ತು, ಪಾಂಡವರು ಕಾಡಿಗೆ ಹೋಗಿ ಕಾಡಿಂದ ವಾಪಸ್ಸು ಬಂದು ಕೃಷ್ಣದೇವರ ಮಹಾನುಗ್ರಹದಿಂದ, ದೊಡ್ಡ ಅನುಗ್ರಹದಿಂದ ಎಲ್ಲ ದೈತ್ಯರ ವಧೆಯನ್ನ ಮಾಡಿ ಧರ್ಮಸ್ಥಾಪನೆಯನ್ನ ಮಾಡಿ 3 ಅಶ್ವಮೇಧ ಯಾಗವನ್ನು ಮಾಡಿಸಿಬಿಟ್ಟ ಕೃಷ್ಣ ಅವರ ಮೂಲಕ. ಈ ರೀತಿಯಲ್ಲಿ ಸ್ವಾಮಿ ಹಂಸಡಿಬಿಕರ ವಧ ಇದೆಲ್ಲ ಮಾಡಿ ಜನಾರ್ದನ ಬ್ರಾಹ್ಮಣನನ್ನ ಉದ್ಧಾರ ಮಾಡಿ ವಾಪಸ್ಸು ಎಲ್ಲಿಗೆ ಬಂದಿದ್ದಾನೆ, ದ್ವಾರಾವತಿಗೆ ಬಂದು ದ್ವಾರಾವತಿಯಲ್ಲಿರುವ ತನ್ನ ಎಲ್ಲ ಹೆಂಡತಿಯರ ಜೊತೆಯಲ್ಲಿ, ಮಕ್ಕಳ ಜೊತೆಯಲ್ಲಿ, ಗುರು ಹಿರಿಯರ ಜೊತೆಯಲ್ಲಿ ಸ್ವಾಮ್ ಮಹಿಮಾ ಶೃಣ್ವನ್, ಅವನ ಮಹಿಮೆಯನ್ನೇ ಕೇಳ್ತಾ, ಬೇರೆ ಇನ್ನೇನಿಲ್ಲ. ಮುನಿಗಳು ಬರ್ತಾರೆ, ನಾರದರು ಬರ್ತಾರೆ, ಅವನ ಮಹಿಮೆಯನ್ನೇ ಶ್ರವಣ ಮಾಡ್ತಾ ಆನಂದನಾಗಿ ಜ್ಞಾನಾನಂದಮಯನಾದ ಕೃಷ್ಣ ದ್ವಾರಾವತಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಈ ಪ್ರಕಾರವಾಗಿ ದ್ವಾರಾವತಿಯಲ್ಲಿ ವಿರಾಜಮಾನನಾಗಿದ್ದಾನೆ ಸ್ವಾಮಿ ಶ್ರೀಕೃಷ್ಣ ಅನ್ನುವಂತಹ ಚರಿತ್ರೆ ಆಶ್ಚರ್ಯ ಪರ್ವದ ಕೊನೆಯ ಭಾಗ. ಕೃಷ್ಣ ಚರಿತ್ರೆಯನ್ನ ಅತ್ಯಂತ ವಿಸ್ತಾರವಾಗಿ ಹೇಳಿದ್ದಾರೆ. ಆ ವಿಸ್ತೃತವಾದ ಕೃಷ್ಣ ಚರಿತ್ರೆಯ ಭಾಗದಲ್ಲಿ ಆಶ್ಚರ್ಯ ಪರ್ವ, ಶ್ರೀ ಹರಿವಂಶದ 3 ಪರ್ವಗಳಲ್ಲಿ ಮೊದಲನೇ ಪರ್ವ ಆಶ್ಚರ್ಯ ಪರ್ವ. ಆಶ್ಚರ್ಯ ಪರ್ವದಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದಾರೆ ಎನ್ನುವಲ್ಲಿಗೆ ಇದನ್ನು ಮುಗಿಸ್ತಾರೆ. ಅಲ್ಲಿಂದ ಇನ್ನು ಮುಂದಕ್ಕೆ ಭಗವಂತನ ಮಹಿಮೆಗಳನ್ನ ಹೇಳಿ ನನಗೆ ತೃಪ್ತಿ ಇಲ್ಲ ಅಂದಾಗ ತೃತೀಯ ಸ್ಕಂದ ಭಾಗವತದಲ್ಲಿ ಬಂದಂತಹ ಜೀವ ಹುಟ್ಟುವಂಥದ್ದು, ಆ ಗರ್ಭ ಹೇಗೆ ಬೆಳೆಯುತ್ತೆ ಅನ್ನುವಂತಹ ವಿಷಯವನ್ನ ನಿರೂಪಣೆ ಮಾಡ್ತಾರೆ. ನರಕಯಾತನೆಗಳ ಬಗ್ಗೆ ನಿರೂಪಣೆಗಳನ್ನ ಮಾಡ್ತಾರೆ. ಇದು ಗರ್ಭಗತವಾದ ಪ್ರಕರಣ ಆದ್ದರಿಂದ ನರಕಯಾತನೆ ಇತ್ಯಾದಿಗಳ ಬಗ್ಗೆ ನಾನು ಅನುವಾದ ಮಾಡ್ಲಿಕ್ಕೆ ಹೋಗೋದಿಲ್ಲ, ಹೊಸರಿ ಹೆಂಗಸು ಕೇಳ್ತಾ ಇರುತ್ತೆ. ಆದ್ದರಿಂದ ಅದಾದ ನಂತರದಲ್ಲಿ ಕೃಷ್ಣನ ಮಹಿಮೆಗಳನ್ನ ಹೇಳಿ ಅನ್ನುವಾಗ ಸೃಷ್ಟಿ ಪ್ರಕರಣದಿಂದ ಆರಂಭ ಮಾಡ್ತಾರೆ. ಆ ಸೃಷ್ಟಿ ಪ್ರಕರಣ ಆರಂಭದಲ್ಲೇ ಭೂದೇವಿ ಪ್ರಾರ್ಥನೆ ಮಾಡಿದ ವರಾಹಾವತಾರ, ನರಸಿಂಹಾವತಾರ, ವಾಮನ ಅವತಾರ. ಅದರಲ್ಲಿ ವರಾಹಾವತಾರ ಭೂಮಿಯನ್ನು ಉದ್ಧಾರ ಮಾಡಿದ ಆ ಕಥೆ ಹೇಳಾಯ್ತು. ನರಸಿಂಹಾವತಾರ ನರಸಿಂಹ ಬಾಗಿಲಿಂದ ಬಿದ್ದ ಕೊಂದ ಹೋದ ಆ ಕಥೆಯನ್ನು ಹೇಳಾಯ್ತು. ವಾಮನಾವತಾರದ ಬಗ್ಗೆ 40 ಅಧ್ಯಾಯಗಳ ಬಗ್ಗೆ ಹೇಳ್ತಾರೆ. 40 ಅಧ್ಯಾಯ ವಾಮನ ಕಥೆ ಏನಿದೆ ಅಂತ ಕೇಳಿದ್ರೆ ಬಲಿಗೂ ಇಂದ್ರಂಗೂ ಯುದ್ಧ, ಅದೊಂದು 200 ಶ್ಲೋಕ. ಅದಾದ ಮೇಲೆ ಬಲಿಚಕ್ರವರ್ತಿ ಅಗ್ನಿ ಅವನಿಗೆ ಯುದ್ಧ, ಅದೊಂದು ಶ್ಲೋಕ. ಎಲ್ಲ ದೇವತೆಗಳು ಒಟ್ಟಿಗೆ ಬಲಿಚಕ್ರವರ್ತಿಯ ಮೇಲೆ ಬಿದ್ದಿದ್ದು ಅದೊಂದು 3 ಅಧ್ಯಾಯ. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ದು ಭಗವಂತನಲ್ಲಿ, ಅದೊಂದು 2 ಅಧ್ಯಾಯ. ವಾಮನ ರೂಪದಲ್ಲಿ ಭಗವಂತ ಬಂದದ್ದು, ತ್ರಿವಿಕ್ರಮನಾಗಿ ಬೆಳೆದದ್ದು. ಅದಾದ್ಮೇಲೆ ತ್ರಿವಿಕ್ರಮನ ಜೊತೆಯಲ್ಲಿ ಮಾಡಿದ ಯುದ್ಧದ್ದೇ ಪ್ರಕರಣ ಜಾಸ್ತಿ ಇದರಲ್ಲಿ. ಆದ್ದರಿಂದ ವಾಮನಾವತಾರದ ಬಗ್ಗೆ ನಿರೂಪಣೆ ಮಾಡಿ ಆಯ್ತು. ಪರಶುರಾಮ, ಬುದ್ಧ, ಕಲ್ಕಿ, ರಾಮ. ಅದರಲ್ಲಿ ಪರಶುರಾಮ ಅವತಾರ ಹೇಳಿ ಆಯ್ತು. ಮತ್ಸ್ಯ, ಕೂರ್ಮ, ವರಾಹ, ನೃಸಿಂಹ, ವಾಮನ, ಪರಶುರಾಮ 6 ಮುಗೀತು. ರಾಮದೇವರ ಚರಿತ್ರೆಯನ್ನ ಶ್ರೀರಂಗ ಕ್ಷೇತ್ರ ಮಹಾತ್ಮ್ಯ ಹೇಳುವಾಗ ಚಂದ್ರಪುಷ್ಕರಣಿ ಮಹಾತ್ಮದಲ್ಲಿ ಶೇಷಧರ್ಮ ಪರ್ವದಲ್ಲಿ ಹೇಳ್ತಾರೆ ರಾಮಕಥೆಯನ್ನ. ಅದನ್ನ ನಾಳೆ ನೋಡೋಣ. ಕೃಷ್ಣ ಕಥೆ ಆಯ್ತು. ಇನ್ನು ಬುದ್ಧ ಮತ್ತು ಕಲ್ಕಿಗಳ ಕಥೆಯನ್ನ ಭವಿಷ್ಯ ಪರ್ವದ 3 ಅಧ್ಯಾಯಗಳಲ್ಲಿ ನಿರೂಪಣೆಯನ್ನ ಮಾಡ್ತಾರೆ. ಇಲ್ಲಿಗೆ ಹರಿವಂಶದ ಹೈಲೈಟ್ ಭಾಗ. ಮುಖ್ಯವಾಗಿ ನಾವು ಶ್ರವಣ ಮಾಡಬೇಕಾದ್ದು ಶ್ರೀಕೃಷ್ಣ ಕಥೆ. ಆ ಶ್ರೀಕೃಷ್ಣ ಕಥೆಯಲ್ಲಿ ಶ್ರೀಮದ್ ಭಾಗವತಕ್ಕಿಂತ ತುಂಬಾ ಡಿಫರೆಂಟ್ ಆಗಿ ವಿಚಿತ್ರವಾದ ಅನೇಕ ಶ್ರೀಕೃಷ್ಣ ದೇವರ ಮಹಿಮೆಗಳನ್ನ ಧರ್ಮೇಜಯ ಮಹಾರಾಜರಿಗೆ ವೇದವ್ಯಾಸ ದೇವರ ಸಾಕ್ಷಾತ್ ಶಿಷ್ಯರಾದ ಬ್ರಹ್ಮದೇವರ ಅಂಶ ಆವಿಷ್ಟರಾದಂತಹ ವೈಶಂಪಾಯನ ಮುನಿಗಳು ಹೇಳ್ತಾರೆ. ಇಂಥ ಶ್ರೀಕೃಷ್ಣ ದ್ವಾರಾವತಿಯಲ್ಲಿ ವಿರಾಜಮಾನನಾಗಿದ್ದಾನೆ ಎನ್ನುವ ಭಾಗವನ್ನ ಯಾರು ಶ್ರವಣ ಮಾಡ್ತಾರೆ, ಶ್ಲೋಕಗಳನ್ನಾಗ್ಲಿ ಯಾರು ಪಾರಾಯಣ ಮಾಡ್ತಾರೆ, ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ, ಆ ಎಲ್ಲ ವ್ಯಕ್ತಿಗಳ ಮನೋವಾಂಛಾ ಫಲ ಅದು ಪೂರ್ಣವಾಗುತ್ತೆ. ರುಕ್ಮಿಣಿ ಸತ್ಯಭಾಮ ಸಮೇತನಾದ ಶ್ರೀಕೃಷ್ಣ ಅವರೆಲ್ಲರ ಮೇಲೆ ಪರಮಾನುಗ್ರಹವನ್ನು ಮಾಡಿ ತನ್ನ ತತ್ವಜ್ಞಾನವನ್ನ ಕೊಡ್ತಾನೆ ಅಂತ ಹೇಳ್ತಾ ಆಶ್ಚರ್ಯ ಪರ್ವವನ್ನ ಹರಿವಾಯ ಗುರುಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ವಿಷಪಾಯನರು. ಅಲ್ಲಿಂದ ಇನ್ನು ಮುಂದಕ್ಕೆ ವಿಚಿತ್ರವಾದ ಕೃಷ್ಣಾಮೃತ ಅಂತಂದ್ರೆ ಹೆಸರು. ಕೃಷ್ಣಾಮೃತ ಮಹಾರಣವಲ್ಲ, ಕೃಷ್ಣಾಮೃತ. ಆ ಕೃಷ್ಣ ಶಾಲಗ್ರಾಮ ಮಹಾತ್ಮ್ಯ, ತೀರ್ಥ ಮಹಾತ್ಮ್ಯ, ಕ್ಷೇತ್ರ ಮಹಾತ್ಮ್ಯ. ಕ್ಷೇತ್ರ ಮಹಾತ್ಮದಲ್ಲಿ ವೆಂಕಟಾಚಲ ಮಹಾತ್ಮ್ಯ, ಶ್ರೀರಂಗ ಮಹಾತ್ಮ್ಯ,
ಕಾವೇರಿ ಮಹಾತ್ಮ್ಯ, ಕಾವೇರಿಯ ತೀರದಲ್ಲಿ ಇರುವ ದೇವಸ್ಥಾನಗಳ ಮಹಾತ್ಮ್ಯ, ರಾಮಲಿಂಗ ಮಹಾತ್ಮ್ಯ, ಸಿಂಹಾಚಲ ಮಹಾತ್ಮ್ಯ, ಕಾಂಚಿ ಕ್ಷೇತ್ರ ಮಹಾತ್ಮ್ಯ, ಇದನ್ನೆಲ್ಲ ಹೇಳ್ಬಿಟ್ರೆ ಇನ್ನು ಒಂದು ತಿಂಗಳು ಪ್ರವಚನ ಮಾಡಬೇಕಾಗುತ್ತೆ. ಆದ್ರಿಂದ ಅಷ್ಟೆಲ್ಲ ಆಗಲ್ಲ. ಆದ್ರಿಂದ ಇನ್ನು 5 ಸೆಷನ್ಸ್ ಇದೆ. 18th ಮಾರ್ನಿಂಗ್, 18th ಈವ್ನಿಂಗ್, 19th ಮಾರ್ನಿಂಗ್, 19th ಈವ್ನಿಂಗ್, 20th ಮಾರ್ನಿಂಗ್. ಇನ್ನು 5 ಸೆಷನ್ಸ್ ಅಲ್ಲಿ ಎಷ್ಟಾಗತ್ತೆ ಅಷ್ಟು ಕ್ಷೇತ್ರ ಮಹಾತ್ಮ್ಯಗಳನ್ನ ತುಂಬಾ ಅದ್ಭುತವಾಗಿ ನಾನು ಇವತ್ತೇ ನೋಡಿದ್ದಿದ್ದನ್ನ ಶ್ಲೋಕಗಳನ್ನ ಎಷ್ಟು ಆನಂದ ಆಗೋಯ್ತು ಅಂದ್ರೆ ತುಂಬಾ ಸಂತೋಷ ಆಯ್ತು. ಅಷ್ಟು ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ ವೇದವ್ಯಾಸ ದೇವರು. ಅದನ್ನ ಕೇಳಿ ಬುದ್ಧ ಮತ್ತು ಕಲ್ಕಿ ಅವತಾರಗಳ ನಿರೂಪಣೆಯನ್ನು ಮಾಡಿ ಕಲಿಯುಗದ ಬಗ್ಗೆ ಮಾತಾಡ್ತಾರೆ. ಹರಿವಂಶ ಪ್ರವಚನ ಆಗುವಾಗ ಅಧರ್ಮ ವಿಸ್ತಾರದ ಬಗ್ಗೆ ಹೇಳಬಾರದು ಅಂತ ಶಾಸ್ತ್ರ. ಆದ್ದರಿಂದ ಅದನ್ನ ಬಿಟ್ಟು ಬುದ್ಧಾವತಾರ ಕಲ್ಕಿ ತನಕ ಭಗವಂತ ವೈಕುಂಠದಲ್ಲಿ ವಿರಾಜಮಾನನಾಗಿದ್ದಾನೆ ಅನ್ನುವ ಪ್ರಕರಣಕ್ಕೆ ಹರಿವಂಶವನ್ನ ಸಮಾಪ್ತಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕೃಷ್ಣ ಕಥಾ ಭಾಗವನ್ನ ಅಸ್ಮತ್ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಕ್ಷೇತ್ರ ಮುಕ್ತ್ಯಾತ್ಮಕ ಪರವಾಸುದೇವಾದಿನ್ನ ಶ್ರೀ ರಂಗನಾಥ ದೇವರ ಪಾದಕಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ.